ನಮಸ್ಕಾರ 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ವಾರದ ಮೊದಲ ದಿನ ಇವತ್ತು ಹಲವು ಸುದ್ದಿಗಳನ್ನು ನಾನು ಹೊತ್ತು ಬಂದಿದ್ದೇನೆ. ರಾಜಕೀಯದ ಸುದ್ದಿ ಇದೆ, ಆಸ್ಕರ್ ಪ್ರಶಸ್ತಿಯ ಸುದ್ದಿ ಇದೆ, ಹಾಗೆ ದೆಹಲಿ ರಾಷ್ಟ್ರೀಯ ಸುದ್ದಿಗಳಿವೆ. ಎಲ್ಲ ಸುದ್ದಿಯನ್ನು ಹೊತ್ತು ನಾನು ಬಂದಿದ್ದೇನೆ. ಮೊದಲನೇದಾಗಿ ಇವತ್ತಿನ ದಿನ ಏನು ಪ್ಯಾನಲಿಸ್ಟ್ ಏನಿದ್ದಾರೆ ಅವರನ್ನು ಸ್ವಾಗತಿಸುವ ಸಮಯ. ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾಗಿರುವ BJ ಪುಟ್ಟಸ್ವಾಮಿ ನಮ್ಮ ಜಾಯ್ನ್ ಆಗ್ತಾ ಇದ್ದಾರೆ. ಪುಟ್ಟಸ್ವಾಮಿ ಅವರೇ, ವೆಲ್ಕಮ್ ಟು ದ ಶೋ. ಪ್ಲೀಸ್ ಕಮ್. ಪ್ಲೀಸ್ ಸರ್, ಟೇಕ್ ಯುವರ್ ಸೀಟ್. ಹಾಗೆಯೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಛಲವಾದಿ ನಾರಾಯಣ ಸ್ವಾಮಿಗಳು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ನಾರಾಯಣ ಸ್ವಾಮಿ ಅವರು, ಪ್ಲೀಸ್ ಕಮ್, ವೆಲ್ಕಮ್ ಟು ದ ಶೋ ಸರ್, ಪ್ಲೀಸ್. ಹಾಗೆ ನಮ್ಮ ಸಂಪಾದಕೀಯ ಸಲಹೆಗಾರರಾಗಿರುವ NS ಶಂಕರ್ ಕೂಡ ನನ್ನ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಶಂಕರ್, ಪ್ಲೀಸ್ ಕಮ್. ಎಸ್, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು, ಬಹುತೇಕ ದಿನಗಳಲ್ಲಿ ನನ್ನ ಜೊತೆ ಕಾಣಿಸಿಕೊಳ್ಳುವ, ಚರ್ಚೆ ಮಾಡುವ ಭಾಸ್ಕರ್ ರಾವ್ ನನ್ನ ಜೊತೆಗೆ. ಭಾಸ್ಕರ್ ರಾವ್, ಪ್ಲೀಸ್ ಕಮ್. ಎಸ್, ಪ್ರಿಯ ವೀಕ್ಷಕರೇ, ಏನು ನಿಮ್ಗೆ ಗೊತ್ತಿದೆ, ಈ ಫಾರ್ಮ್ಯಾಟ್ ಗೊತ್ತಿದೆ. ನಾವು ಅತಿಥಿಗಳನ್ನು ಆಹ್ವಾನಿಸಾಯಿತು, ಅವರೆಲ್ಲ ಜಾಯಿನ್ ಆಗಿದ್ದಾರೆ. ಎಸ್, ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ನಾವು ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲು ನಾವು ನೋಡಬೇಕಲ್ವಾ ಹೆಡ್ಲೈನ್ಸ್. ಯಡಿಯೂರಪ್ಪ ವಿರುದ್ಧದ ಡಿನೋಟಿಫಿಕೇಶನ್ ಕೇಸ್ಗಳಿಗೆ ಬರುತ್ತಾ ಮರುಜೀವ. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮತ್ತೆ ಎದುರಾಗುತ್ತಾ ಸಂಕಷ್ಟ. ಕಾನೂನು ತಜ್ಞರ ಜೊತೆ ನಡೀತಾ ಇದೆ ಸಮಾಲೋಚನೆ. ಮೊದಲು ನಾಯಿಯ ಜಾಗದಲ್ಲಿ ಹಸು ಇತ್ತಂತೆ. ಮನೆಯಲ್ಲಿ ನಾಯಿ ಬದಲು ಗೋವನ್ನ ಸಾಕಬೇಕಂತೆ. ಗೋ ಹತ್ಯೆ ವಿರೋಧಿ ಹೋರಾಟದಲ್ಲಿ ಪೇಜಾವರ ಶ್ರೀಗಳ ಸಲಹೆ. ಹೆಚ್ಚಿನ ಕೆಲಸಕ್ಕೆ ಸಿಗಲಿಲ್ಲ, ಹೆಚ್ಚುವರಿ ಸಂಭಾವನೆ. ಬ್ಯಾಂಕ್ ನೌಕರರಿಗೂ ತಟ್ಟಿದೆ ನೋಟು ನಿಷೇಧದ ಬಿಸಿ. ವಿವಿಧ ಬೇಡಿಕೆ ಈಡೇರಿಕೆ ಆಗ್ರಹಿಸಿ ನಾಳೆ ಬ್ಯಾಂಕ್ ಸಿಬ್ಬಂದಿಗಳ ಮುಷ್ಕರ. ಗೂಂಡಾಗಿರಿ ಪ್ರದರ್ಶಿಸಿದ ABVP ವಿರುದ್ಧ ಹೋರಾಟ. ಮೃತ ಯೋಧನ ಪುತ್ರಿಗೆ ಅತ್ಯಾಚಾರದ ಬೆದರಿಕೆ. ಯುವತಿಯನ್ನ ದಾವೂದ್ ಇಬ್ರಾಹಿಂಗೆ ಹೋಲಿಸಿದ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ. ಆಸ್ಕರ್ ಪ್ರಶಸ್ತಿ ಪ್ರದಾನ. 5 ವಿಭಾಗಗಳಲ್ಲಿ ಲಾಲಾ ಲ್ಯಾಂಡ್ಗೆ ಗೌರವ. ಮೂನ್ ಲೈಟ್ ಅತ್ಯುತ್ತಮ ಚಿತ್ರ. ಸಮಾರಂಭದಲ್ಲಿ ಪೋರ ಸನ್ನಿ ಪವಾರ್ ಸಂಭ್ರಮ. ಚಿತ್ರದ ಹೆಸರಿನ ಅದಲು ಬದಲಿದ್ದ ಕಾರ್ಯಕ್ರಮದಲ್ಲಿ ಮಾತ್ರ ಗೊಂದಲ. ಎಸ್, ಪ್ರಿಯ ವೀಕ್ಷಕರೇ, ಮೊದಲ ಸುದ್ದಿಯನ್ನು ಎತ್ಕೊತಾ ಇದ್ದೀನಿ. ಯಡಿಯೂರಪ್ಪ ವಿರುದ್ಧದ ಏನು ಡಿನೋಟಿಫಿಕೇಶನ್ ಪ್ರಕರಣಗಳಿದ್ವು, ಆ ಪ್ರಕರಣಕ್ಕೆ ಈಗ ಮತ್ತೆ ಮರುಜೀವ ದೊರಕುತ್ತಾ? ಈ ಮೂಲಕ ಬಿಜೆಪಿ ತಂತ್ರಕ್ಕೆ ಕಾಂಗ್ರೆಸ್ ಪ್ರತಿತಂತ್ರವನ್ನು ರೂಪಿಸಿದೆಯಾ? ಈಗಾಗಲೇ ಸರ್ಕಾರ ಈ ಬಗ್ಗೆ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿದೆ ಅನ್ನೋ ವರದಿ ಬರ್ತಾ ಇದೆ. ಇದರಿಂದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರಿಗೆ ಮತ್ತೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಯಡಿಯೂರಪ್ಪ ವಿರುದ್ಧದ ಪ್ರಕರಣಗಳಿಗೆ ಮರುಜೀವ. ಡೈರಿ ಅಸ್ತ್ರವನ್ನ ಮುಂದಿಟ್ಟುಕೊಂಡು ರಾಜಕೀಯ ಲಾಭ ಗಳಿಸುವ ಬಿಜೆಪಿ ಕಾರ್ಯತಂತ್ರಕ್ಕೆ ರಾಜ್ಯ ಸರ್ಕಾರ ಪ್ರತಿತಂತ್ರ ರೂಪಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ವಿರುದ್ಧವೇ ಪ್ರತಿ ಅಸ್ತ್ರ ಪ್ರಯೋಗಿಸಲು ಸರ್ಕಾರ ಮುಂದಾಗಿದೆ. ಹೈಕೋರ್ಟ್ನಲ್ಲಿ ಕ್ಲೀನ್ ಚಿಟ್ ಪಡೆದುಕೊಂಡಿದ್ದ BSY ವಿರುದ್ಧದ 15 ಪ್ರಕರಣಗಳಿಗೆ ಮರುಜನ್ಮ ನೀಡೋಕೆ ರಾಜ್ಯ ಸರ್ಕಾರ ತಂತ್ರಗಾರಿಕೆ ರೂಪಿಸಿದೆ. ಈಗಾಗಲೇ ಪ್ರಕರಣಗಳ ಮರುತನಿಖೆ ನಡೆಸಲು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿರುವ ರಾಜ್ಯ ಸರ್ಕಾರ ಬಲವಾದ ವಾದ ಮಂಡಿಸಲು ಸಿದ್ಧತೆಯನ್ನೂ ನಡೆಸಿದೆ. ಈ ಹಿನ್ನೆಲೆ ನಿನ್ನೆ ನಡೆದ ಸಮನ್ವಯ ಸಮಿತಿ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರು ಮಹತ್ವದ ತೀರ್ಮಾನ ಕೈಗೊಂಡಿದ್ದು, ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಿದ್ದಾರೆ. ನಾನು ನೋಡ್ತೇನೆ ಏನು ಅಫಿಡವಿಟ್ ಫೈಲ್ ಮಾಡಿದ್ದಾರೆ ಏನು ಅನ್ನೋದನ್ನು ನಾನು ನೋಡ್ತಾರೆ. ಇದೇನಾಗುತ್ತೆ, ದಿ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ದಟ್ ಕಮ್ಸ್ ಅಂಡರ್ ದಿ ಹೋಮ್ ಮಿನಿಸ್ಟ್ರಿ, ಆನ್ ದ ರೆಕಮೆಂಡೇಶನ್ ಆಫ್ ದಿ ಲೋಕಾಯುಕ್ತ ಓನ್ಲಿ ದೇ ವಿಲ್ ಗೋ ಇನ್ ಅನ್ ಅಪೀಲ್ ಟು ದಿ ಸುಪ್ರೀಂ ಕೋರ್ಟ್. SLP has been filed taking into the consideration of all the recommendations.
ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಏನು ಅಂತ ನೋಡ್ಕೊಂಡೇ ನಾವು ಮುಂದುವರಿಬೇಕು. ಇನ್ನು ಬಿಎಸ್ವೈ ಅಧಿಕಾರಾವಧಿಯಲ್ಲಿನ ಡಿನೋಟಿಫಿಕೇಶನ್ ವಿಚಾರದಲ್ಲಿ ಅಕ್ರಮವಿದೆಯೇ ಎಂಬುದನ್ನು ಪತ್ತೆ ಹಚ್ಚುವುದರ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಅಗತ್ಯ ದಾಖಲೆಗಳನ್ನು ನೀಡುವಂತೆ ಸಿಎಂ ಸೂಚನೆ ನೀಡಿದ್ದಾರೆ ಎಂದು ಹೇಳಲಾಗ್ತಿದೆ. ಅಲ್ಲದೆ ಸಿಎಜಿ ವರದಿ ಸಮರ್ಥ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಪ್ರಕರಣಗಳನ್ನು ಮುಂದುವರಿಸುವ ಕುರಿತು ಕಾನೂನು ಪಂಡಿತರ ಸಲಹೆ ಪಡೆಯಲಾಗಿದೆ ಎನ್ನಲಾಗಿದೆ. ಇನ್ನು ಸಿಎಂ ಲೆಕ್ಕಾಚಾರಕ್ಕೆ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದು, ತಾವು ಡಿನೋಟಿಫಿಕೇಶನ್ ಮಾಡಿದ್ದು ನಿಜ, ಆದರೆ ಅದು ರೈತರ ಸಲುವಾಗಿ ಮಾಡಿದ್ದು, ಈ ಬಗ್ಗೆ ಯಾವುದೇ ದುಃಖವಿಲ್ಲ ಅಂತ ಸಮರ್ಥನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಹೂಡುವ ತಂತ್ರಕ್ಕೆ ನಾವು ಜಗ್ಗಲ್ಲ, ಕಾನೂನಿನ ಬಗ್ಗೆ ಗೌರವವಿದ್ದು ನ್ಯಾಯ ಸಿಗುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ಯಾವುದೇ ಇವರು ನನ್ನ ಮೇಲೆ ತಗೊಳ್ಳುವಂಥ ಕ್ರಮ ಅಥವಾ ನನ್ನ ಮೇಲೆ ಹಾಕಿರುವಂಥ ಕೇಸ್ಗಳನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಹಾಕುವಂಥ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಯಡಿಯೂರಪ್ಪ ಜಗ್ಗಲ್ಲ ಬೊಗ್ಗಲ್ಲ. ಯಾಕೆಂದರೆ ಡಿನೋಟಿಫಿಕೇಷನ್ ಸ್ವಾತಂತ್ರ್ಯ ಬಂದಾಗಲಿಂದ ಹಿಂದಿನ ಅನೇಕ ಮುಂಚಂತಿಗಳು ಮಾಡಿದಂತೆ ನಾನು ಸಹ ರೈತರ ಅನುಕೂಲಕ್ಕೋಸ್ಕರ ಡಿನೋಟಿಫಿಕೇಷನ್ ಮಾಡಿರುವಂಥದ್ದು. ಸ್ವಂತಕ್ಕೆ ಯಾವುದನ್ನು ನಾವು ತಗೊಂಡಿಲ್ಲ, ಅದು ರೈತರಿಗೆ ವಾಪಸ್ ಕೊಟ್ಟಿರುವಂಥದ್ದು. ಕಾನೂನು ಬಾಹಿರವಾಗಿ ತಗೊಂಡದನ್ನು ರೈತರ ಪರವಾಗಿ ಮಾಡಿದ್ದೇನೆ ಹೊರತು ಅದನ್ನು ಯಾವುದನ್ನು ಲೂಟಿ ಮಾಡುವಂಥ ಕೆಲಸ ನನ್ನಿಂದ ಆಗಿಲ್ಲ. ಒಟ್ಟಾರೆ ಬಿಜೆಪಿ ಹೂಡುತ್ತಿರುವ ರಾಜಕೀಯ ತಂತ್ರಕ್ಕೆ ತಕ್ಕಂತೆ ಪ್ರತಿತಂತ್ರ ರೂಪಿಸಲು ಕಾಂಗ್ರೆಸ್ ಸಿದ್ಧತೆ ನಡೆಸಿದೆ. ರದ್ದಾಗಿದ್ದ ಬಿಎಸ್ವೈ ಡಿನೋಟಿಫಿಕೇಶನ್ ಪ್ರಕರಣಗಳನ್ನು ಮತ್ತೆ ಕಾನೂನು ಅಸ್ತ್ರದ ಮೂಲಕ ಕಟ್ಟಿ ಹಾಕಲು ಯೋಜನೆ ರೂಪಿಸಿದ್ದು, ಬಿಎಸ್ವೈಗೆ ಬ್ರೇಕ್ ಹಾಕಲು ಮತ್ತೊಂದು ಸುತ್ತಿನ ಕಾನೂನು ಹೋರಾಟಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್, ಈ ವಿಚಾರ ಚರ್ಚೆಗೆ ಎತ್ತಿಕೊಳ್ಳೋದಕ್ಕೆ ಮೊದಲು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲವು ಮಾತನಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಒಂದೆರಡು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಸೊ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡಿ ನಂತರದ ಚರ್ಚೆ ಮಾಡ್ಬೋದು ಅಂತ ಅನ್ಸುತ್ತೆ. ಏನು CM ಸಿದ್ದರಾಮಯ್ಯನವರು ಆಡಿರುವ ಮಾತು ಇಲ್ಲಿದೆ ನೋಡಿ. ಸರಿ ಹೇಳ್ತೀನಿ, ಬಜೆಟ್ BDF ಮೀಟ್ ಮಾಡಿಲ್ವೇನ್ರಿ ನೆನೆ? ಮತ್ತೆ ಪುನಃ ಯಾಕಪ್ಪ ಬಂದಿದ್ಯಾ? ಕೆಪಿಸಿ ಮೀಟಿಂಗ್ ಅಲ್ಲಿ ನಿನ್ನೆ ಯಡಿಯೂರಪ್ಪನವರು ವಿರುದ್ಧ ಕಾನೂನು ಸಮರ ಮುಂದುವರಿಸಬೇಕಂತ ನಿರ್ಧಾರ ಮಾಡಿದ್ದಾರೆ ಅಂತ ಯಾರು ನಿಮ್ಗೆ ಹೇಳಿದವರು? ಸರ್ ಎಲ್ಲ ಕಡೆ ಹಾಂ, ಸುದ್ದಿ ಆ ಥರ ಇದೆ. ನಾವು ಆ ಥರ ಏನು ಚರ್ಚೆ ಮಾಡಿಲ್ಲ ಅಲ್ಲಿ. ಸರ್, ಸದಾನಂದ ಗೌಡರು ಕೇಂದ್ರದಿಂದ ನೀಡಿರೋ ಹಣನೂ ಕೂಡ ಹೈಕಮಾಂಡ್ ಕಳಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸರ್. ಮೊದಲು ದುಡ್ಡು ಅಲ್ಲಿ ಒಪ್ಕೊಂಡಿದಾರಲ್ಲ, ಆ ದುಡ್ಡು ಬಿಡುಗಡೆ ಮಾಡಿಸಿ ಅಂತ ಕೇಳಿ ಅವರಿಗೆ. ಇವರು ಇದೇ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಇನ್ನೊಂದು ಡೈರಿಯಲ್ಲಿ ಈ ಕೇಂದ್ರದಿಂದ ಕೊಟ್ಟ ಹಣವನ್ನು ಕೂಡ ಒಂದು ಪಾಲು ಕೇಂದ್ರಕ್ಕೆ ಕಳಿಸಿಕೊಟ್ಟೆ, ಅಂದರೆ ಕಾಂಗ್ರೆಸ್ನ ಕೇಂದ್ರ ನಾಯಕರಿಗೆ ಕಳಿಸಿಕೊಟ್ಟಿದ್ದಾರೆ, ಗೊತ್ತಿಲ್ಲ ಇವರು. ಅದಕ್ಕಾಗಿ ಇವರು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡುವುದಿಲ್ಲ ಅಂತ ಕಾಣ್ತದೆ. ಎಸ್, ಪ್ರಿಯ ವೀಕ್ಷಕರೇ, ಏನು ಈ ಡಿನೋಟಿಫಿಕೇಶನ್ ಪ್ರಕರಣಗಳೇನಿವೆ ಇಲ್ಲಿ ಎರಡು ವಿಭಾಗ ಮಾಡ್ಕೋಬೇಕು ಅಂತ ಅನ್ಸುತ್ತೆ ನನಗೆ. ಮೊದಲನೇದಾಗಿ ಕಾನೂನಿಗೆ ಸಂಬಂಧಪಟ್ಟಿದ್ದು, ಎರಡನೇದಾಗಿ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು. ಕಾನೂನು ಪ್ರಕಾರ ತಪ್ಪಾಗಿದೆಯಾ, CAG ವರದಿಯಲ್ಲಿ ಏನೇನು ಹೇಳಲಾಗಿದೆ, ಅದರ ನಂತರದ ಬೆಳವಣಿಗೆಗಳು ಗೊತ್ತು ನಮಗೆ. ಹೈಕೋರ್ಟ್ನಲ್ಲಿ ಏನಾಯಿತು, ಸುಪ್ರೀಂ ಕೋರ್ಟ್ನಲ್ಲಿನೇ CAG ಅವರು ಸಲ್ಲಿಸಿರೋ ಅಫಿಡವಿಟ್ ಭಾಳ ಮಹತ್ವದ್ದು. ಅದೇನೇ ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಈ ನಾವೇನು ಸ್ಪೆಷಲ್ ಲೀವ್ ಪಿಟಿಷನ್ ಹಾಕಿದ್ವಿ ಕರ್ನಾಟಕ ಸರ್ಕಾರ, ಅದ್ರ ಬಗ್ಗೆ ತೀರ್ಪು ಕೊಡೋದಕ್ಕೆ ಅದು ವೇದಿಕೆ ಆಗಬಹುದು. ಎರಡು ವಿಭಾಗ ಇದೆ ಪುಟ್ಟಸ್ವಾಮಿಯವರ. ಫಸ್ಟ್ ಐ ವಿಲ್ ಕಮ್ ಟು ಯು. ರಾಜಕಾರಣ ನೆಕ್ಸ್ಟ್ ವಿಲ್ ಸ್ಪೀಕ್. ಓಕೆ, ಮೊದಲನೇದ ಕಾನೂನಿನ ಪ್ರಶ್ನೆ. ಇಡೀ ಡಿನೋಟಿಫಿಕೇಶನ್ ಪ್ರಕರಣಗಳೇನಿವೆ CAG ವರದಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲಾಗಿದೆ ಎಲ್ಲೆಲ್ಲಿ ಕಾನೂನು ಉಲ್ಲಂಘಿಸಲಾಗಿದೆ. ಹೈಕೋರ್ಟ್ನಲ್ಲಿ ಯಡಿಯೂರಪ್ಪನವರಿಗೆ ಜಯ ಆಗಿರ್ಬೋದು, ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಜಯ ಆಗ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಮೆನ್ಷನ್ ಮಾಡಿರುವುದೇನಿದೆ, ಇದರಲ್ಲಿ ಹಲವು ಪ್ರಕರಣಗಳಲ್ಲಿ ಕಾನೂನಿಗೆ ವಿರುದ್ಧವಾಗಿ ಡಿನೋಟಿಫೈ ಮಾಡಲಾಗಿದೆ ಅಂತ CAG ವರದಿಯಲ್ಲಿ. ಐ ವಾಂಟ್ ಟು ನೋ ಯುವರ್ ರಿಯಾಕ್ಷನ್. ಮೊದಲನೇದಾಗಿ ಡಿನೋಟಿಫಿಕೇಷನ್ನು ಇವತ್ತು ಪ್ರಾರಂಭ ಆದದ್ದಲ್ಲ. 1994ರಿಂದಲೂ ಎಲ್ಲ ಮುಖ್ಯಮಂತ್ರಿಗಳು ಮಾಡ್ಕೊಂಡು ಬಂದಿದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನೂ ಸಹ 394 ಎಕರೆ ಮಾಡಿದ್ದಾರೆ. CAG ರಿಪೋರ್ಟ್ ಬಗ್ಗೆ ಇವತ್ತು ಚರ್ಚೆ. CAG ರಿಪೋರ್ಟು ಅಂತಕ್ಕಂಥದ್ದು ಒಂದು ಇಂಡಿಕ್ಮೆಂಟ್ ಅಲ್ಲ. CAG ರಿಪೋರ್ಟು CAG ಏನು ಮಾಡ್ತಾರೆ ಅಂದರೆ ಅಬ್ಸರ್ವೇಷನ್ಸ್ ಮಾಡ್ತಾರೆ. ಎಲ್ಲಿ ಅವರಿಗೆ ಡೌಟ್ ಬರ್ತದೆ, ಆ ಡೌಟ್ ಬಂದಾಗ ಸರಿಯಾದಂಥ ಮಾಹಿತಿ ಇಲ್ಲದೆ ಇದ್ದಂಥ ಕಾಲದಲ್ಲಿ ಅಬ್ಸರ್ವೇಷನ್ಸ್ ಮಾಡ್ತಾರೆ. ಆ ಅಬ್ಸರ್ವೇಷನ್ಸ್ ಮಾಡಿದಂಥ ರಿಪೋರ್ಟು ಅಸೆಂಬ್ಲಿಗೆ ಬರ್ತದೆ. ಅಸೆಂಬ್ಲಿನಲ್ಲಿ ಪ್ಲೇಸ್ ಮಾಡಿದ ಮೇಲೆ ಅದು PACಗೆ ಹೋಗಬೇಕು, ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಹೋಗಬೇಕು. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಈಸ್ ದಿ ಆಥರೈಸ್ಡ್ ಸ್ಕ್ರೂಟ್ನಿಂಗ್ ಅಥಾರಿಟಿ. ಅವರು ಸ್ಕ್ರೂಟ್ನಿ ಮಾಡಬೇಕು. ಅಲ್ಲಿ CAGನವರು ಬರ್ತಾರೆ, CAGನವರು ಇರ್ತಾರೆ, ಮತ್ತು ಅಲ್ಲಿ ಕನ್ಸರ್ನ್ಡ್ ಅಧಿಕಾರಿಗಳು ಬರ್ತಾರೆ.
ಅವರಲ್ಲಿ ಕ್ಲಾರಿಫಿಕೇಷನ್ ಕೇಳ್ತಾರೆ, ಈ ಒಂದೊಂದು ಐಟಮ್ಸ್ಗೂ ಏನು ಉತ್ತರ ಹೇಳ್ತೀರಾ ಅಂತೇಳಿ. ಅವ್ರ ಉತ್ತರವನ್ನು ತೆಗೆದುಕೊಂಡ ಮೇಲೆ ಅದರಲ್ಲಿ ಏನಾದ್ರು ಸ್ಯಾಟಿಸ್ಫೈ ಆಗದೇ ಇದ್ದರೆ ಕಂಪ್ನಿಲಿ ತೀರ್ಮಾನ ಆಗ್ತದೆ, ಇದನ್ನು ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಸ್ಯಾಟಿಸ್ಫೈ ಆದರೆ ಅದನ್ನು ಅಲ್ಲೇ ಸರಿ, ನೀವು ಕ್ಲೋಸ್ procedure ಮಾಡ್ತಾರೆ. ಹೇಳ್ತಿದ್ದೀರಿ ಸರ್. ಅಲ್ಲ ಹೇಳ್ತೀರಿ, ಕಾನೂನು ನಾವು ಕಾನೂನು CAG report ಕಾನೂನು ರೀತಿ ಹೇಳಿದ್ರೆ ಬಗ್ಗೆ ಕಾನೂನು ಹೇಳಿದ್ರಲ್ಲ ಅದನ್ನ ಈ ಕಾನೂನು ಬರ್ತೇನೆ. ಅದನ್ನೇ ವಾಟ್ CAG ರಿಪೋರ್ಟ್ ಸೆಡ್. ಅದೇ CAG ರಿಪೋರ್ಟ್ ಏನಾರು ಹೇಳಿ ಅಬ್ಸರ್ವೇಷನ್ಸ್ ಅಂತ ಏನಾರು ಹೇಳ್ತಾರೆ. ಹೇಳಕ್ಕಾಗಲ್ಲ ಸರ್. ಹೌದು, ಅಲ್ಲ CAG report ನಗೋದಲ್ಲ, ಇಟ್ ಇಸ್ ಅನ್ ಅಬ್ಸರ್ವೇಷನ್ಸ್, ಇಟ್ ಇಸ್ ನಾಟ್ ಇನ್ ಇಂಡಿಕ್ಮೆಂಟ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ಒಂದ್ ಕೆಲ್ಸ ಸರ್, ನನ್ನ ತಡೀರಿ, ಸರ್, ತಡೀರಿ, ಇಲ್ಲಿ ಒಂದ್ ಇಷ್ಟಿದೆ, ನಿಮಿಷ. ಎಲ್ಲನೂ ಕೇಸ್ ಹಾಕ್ಬಿಡಿ. ಅಲ್ಲ ಸರ್, ಒಂದ್ ನಿಮಿಷ ಸರ್. ಪಬ್ಲಿಕ್ ಅಕೌಂಟ್ ಸರ್, tension ಮಾಡ್ಕೊಳ್ಳಿ. ವಾಟ್ ಇಸ್ ದಿ ಜುರಿಡಿಕ್ಷನ್ ಅಂತ ಏನ್ ಹೇಳಿದೆ ಮೊದಲ ನಾನು ನಿಮಗೆ ಹೇಳ್ತೀನಿ. ನನ್ನ ಹತ್ರ ಹೇಳಿ. CAG ರಿಪೋರ್ಟ್. So this report for the year ended 31st March 2010 Correct. has been prepared for the submission to the governor Yes. under Article 151 of the Constitution. Correct. ಇದಕ್ಕೆ ಆಕ್ಷೇಪ ಇಲ್ಲ ತಮ್ಮ. ಹೌದು, ಇಲ್ಲ. ಒಪ್ಕೋತೀರಾ? Second, the report contains the result of examination by auditor of denotification of flats by government and allotment of sites by Bangalore Development Authority. Correct. ಇದಕ್ಕೂ ನಿಮ್ಮ ಆಕ್ಷೇಪ ಇಲ್ಲ. Fine. The audit was conducted in conformity with the auditing standards issued by the Comptroller and Auditor General of India. ಒಪ್ಕೋತೀರಾ? ಫೈಂಡಿಂಗ್ಸ್ ಬರಲ್ಲ. ಹೇಳಿ. ಮೊದಲನೇದಾಗಿ ಡಿನೋಟಿಫಿಕೇಶನ್ ಹೇಗೆ ಮಾಡಬೇಕು ಅನ್ನೋ ಒಂದು ಕಾನೂನು ಇದೆ ರೆಡ್ನಲ್ಲಿ, ಹೌದು ಅಲ್ವಾ ಸರ್? ಆ ಕಾನೂನಿನ ಅಂಶವನ್ನು ತಾನು ನಮ್ಗೆ ಓದಿ ಹೇಳ್ತೀನಿ. ಒಂದು ನಿಮಿಷ, ಅದನ್ನ ನಾನು ಹೇಳ್ತೀನಿ. ಎರಡನೇದಾಗಿ ಎಲ್ಲಿ ಉಲ್ಲಂಘನೆ ಆಗಿದೆ ಗೊತ್ತಾಗುತ್ತೆ. ಸಿಂಪ್ಲೆಸ್ಟ್ ಬೈ ಇದಕ್ಕೆ CBI ಎನ್ಕ್ವೈರಿ ಬೇಡ, ಯಾವುದು ಬೇಡ, ಬಹಳ ಸರಳವಾಗಿ ನೇರವಾಗಿ ಇದೆ ಇದರಲ್ಲಿ. ಡಿನೋಟಿಫಿಕೇಶನ್ ಆಫ್ ಲ್ಯಾಂಡ್ ಬೈ ಗೌರ್ಮೆಂಟ್. ಒನ್ಸ್ land notified for public purpose has been taken possession of under section 16(1) of the Land Acquisition Act with the recording of memorandum of Panchanama by the land acquisition officer in presence of witness signed by him, them, the government has no power to withdraw the acquisition proceedings. ಇದಕ್ಕೆ ನೀವು ಒಂದ್ಸಲ ಇದು ಪಂಚನಾಮ ಮಾಡಿದ್ಮೇಲೆ ಸರ್, ಗೌರ್ಮೆಂಟ್ ಹ್ಯಾಸ್ ನೋ ಪವರ್ ಟು ವಿತ್ಡ್ರಾ ದ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ಅಂಡರ್ ದ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್, ಈವನ್ ಇಫ್ ಪಬ್ಲಿಕೇಶನ್ ಅಂಡರ್ ಸೆಕ್ಷನ್ 16(2) ಹ್ಯಾಡ್ ನಾಟ್ ಬೀನ್ ಇಶ್ಯೂಡ್. 16(1) ಆದ್ರೆ ಮುಗಿತು, 16(2) ಆಗಬೇಕು ಅಂತಿಲ್ಲ. 16(1) ಆದ್ಮೇಲೆ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಅದನ್ನ ಆ ಲ್ಯಾಂಡ್ ಅನ್ನ ವಿತ್ಡ್ರಾ ಮಾಡುವ ಅಧಿಕಾರ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಪ್ರಕಾರ ಇಲ್ಲ. ಈಗ ಒಪ್ಕೋತಾರೆ, ವಿರೋಧ ಇದೆಯಾ? ಸಚ್ ಲ್ಯಾಂಡ್ ಕೆನಾಟ್ ಬಿ ರೀಕನ್ವೇಡ್ ಟು ದ ಎರ್ಸ್ಟ್ವೈಲ್ ಲ್ಯಾಂಡ್ ಓನರ್ಸ್. ಯಾರು ಮೊದಲಿದೆ ಅವ್ರಿಗೆ ಕೊಡೋದಕ್ಕೆ ಬರೋದೇ ಇಲ್ಲ. ಅದ ನಂತರ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಿದ್ದಾರೆ. ಡಿನೋಟಿಫಿಕೇಶನ್ ಯಾವ್ಯಾವ ಲ್ಯಾಂಡ್ ಅನ್ನ ಮೂಲ ಇವರಿಗೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಮುಂದಿದೆ ಸರ್, ಗೊತ್ತಾಯ್ತು. ಸೊ even if the acquired land or part thereof is not needed for public purpose. Yes. ಆಯ್ತಾ? ಇನ್ನೊಂದ್ಸಲ ಓದಿಲ್ಲ, ಇದು ಅರ್ಥ ಆಯ್ತು, ನನಗೆ ಗೊತ್ತಿದೆ. ನಾನು ಇದನ್ನೆಲ್ಲ ಬೇಕಾದಷ್ಟು ನೀವು ಅಧ್ಯಯನ ಮಾಡಿದ್ರಿ, ಆದ್ರೆ ನಮ್ಗೆ ಬೇಕಾದಷ್ಟು ಅಧ್ಯಯನ ಮಾಡಿದ್ದೀನಿ. ನಾನು ಇನ್ನೊಂದ್ಸರಿ ಓದಿ ಸರ್, ಯಾಕೆಂದ್ರೆ ಓದಿ. ನಾನು ಕನ್ಫ್ಯೂಸ್ ಹೇಳಿ. ಸಚ್ ಲ್ಯಾಂಡ್ ಕೆನಾಟ್ ಬಿ ರೀಕನ್ವೇಡ್ ಟು ದ erstwhile land owners even if the acquired land or part thereof is not needed for public purpose. ಸಾರ್ವಜನಿಕ ಹಿತಾಸಕ್ತಿಗೆ ಅಂತ ನೀವು ಏನು ಎಕ್ವೈರ್ ಮಾಡ್ಕೊತೀರಿ, ಒಂದೊಮ್ಮೆ ಸಾರ್ವಜನಿಕ ಉದ್ದೇಶಕ್ಕೆ ಅದು ಬೇಡದೇ ಇದ್ರೂ ಕೂಡ ಆ ಭೂಮಿಯನ್ನ ನೀವು ವಾಪಸ್ ಭೂಮಾಲಕನಿಗೆ ಕೊಡೋದಕ್ಕೆ ಕಾನೂನು ಪ್ರಕಾರ ಬರಲ್ಲ. ಆಕ್ಷೇಪ ಇದೆಯಾ? ಹೇಳಿ. ಸೊ ಸಬ್ಸಿಕ್ವೆಂಟ್ ಟು ಟೇಕಿಂಗ್ ಪೊಸೆಷನ್ ಆಫ್ ಲ್ಯಾಂಡ್ ಅಂಡರ್ ಸೆಕ್ಷನ್ 16(1), the retention of possession of the acquired land by the erstwhile land owners would tantamount only to illegal and unlawful possession. This is all. ಈಗ ಯಾವ್ಯಾವ ಪ್ರಕರಣದಲ್ಲಿ ಸರ್ ನೀವ್ ಹೇಳ್ಬಿಡಿ, ನಿಮ್ಗೆಲ್ಲ ಗೊತ್ತಿದೆ. ಈಗ 125 ಪ್ರಕರಣ ಅಲ್ಲ, ನಾನು ಹೇಳ್ತಕ್ಕಂಥದ್ದು, ನಾನು ಇದರಲ್ಲಿ ಹೇಳ್ತೀನಿ ಫೈಂಡಿಂಗ್ಸ್ ಅನ್ನ. ಅಲ್ಲ, ಇದರಲ್ಲಿ ಇರ್ತಕ್ಕಂಥ ಕಾನೂನುಗಳು ಇನ್ನೂ ಕೆಲವು ಕಾನೂನುಗಳಿದೆ, ಅದನ್ನು ಪೂರ್ಣ ಇಲ್ಲ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೊದಲು ನಾನು ಹೇಳಿದಾಗ ಬೇಸಿಕ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಒಂದು ಸಾಲು ಕೇಳಿ, ನಿಮ್ಗೆ ಬಹಳ ಅನುಕೂಲ ಆಗುತ್ತೆ. ಒಂದು ದ ಇಂಪಾರ್ಟೆಂಟ್ ಆಡಿಟ್ ಫೈಂಡಿಂಗ್ಸ್ ರಿಲೇಟಿಂಗ್ ಟು ಡಿನೋಟಿಫಿಕೇಶನ್ ಆಫ್ ಲ್ಯಾಂಡ್ಸ್ ಡ್ಯೂರಿಂಗ್ 2007 and 12 ಆರ್ ಡಿಸ್ಕಸ್ಡ್ ಬಿಲೋ. ಕರೆಕ್ಟ್. ಹೇಳಿ.
during 2007 and 11, the government denotified 123.5 acres of land after taking possession under section 16(1). ಮೊದಲನೇದು 16(1) ಆದ್ಮೇಲೆ 123 ಯಥಾಕ್ ವಾಪಸ್ ಕೊಟ್ರಿ ಆಯ್ತಾ. ದೆನ್ and another 89.5 acres of land after notifying the fact of taking possession under section 16(2). 16(2) ಆಗೋಗ್ಬಿಟ್ಟಿದೆ. As the government had no power to denotify land after taking possession, the denotification of 212.39 acres of land during 2007-11 had been done in defiance of law. ಕಾನೂನಿಗೆ ವಿರುದ್ಧ ಆಗಿದೆ. There were no denotification during 2011 and 12. Though the government had constituted a denotification committee for reviewing every case of denotification in and around Bengaluru and recommending to government the appropriate action to be taken, the government denotified land measuring 610 acres and 16 guntas during 2012 without referring the case to the denotification committee. ಆಯ್ತಾ? ಇನ್ನು ಉಳಿದ ಡೀಟೇಲ್ಸ್ ಹೇಳಲ್ಲ. ಇದು ಇಟ್ ಸೆಲ್ಫ್ ಸೇಸ್ ಕರೆಕ್ಟ್. ಕಾನೂನು ಪ್ರಕಾರ ನಡೆದಂತ ಈ ಡಿನೋಟಿಫಿಕೇಶನ್ ಪ್ರಕರಣಗಳೇನಿದೆ, ಆಡಿಟರ್ ಜನರಲ್ ಅಂಡ್ ಕಂಟ್ರೋಲರ್ ಜನರಲ್ ಕ್ಲಿಯರ್ಲಿ ಕೇಮ್ ಟು ಕನ್ಕ್ಲೂಷನ್ ದಟ್ ಈಸ್ ಕಾನೂನು ವಿರುದ್ಧವಾಗಿ ಮಾಡಲಾಗಿದೆ. ಇದು ಟರ್ಮ್ಸ್ ಆಫ್ ರೆಫರೆನ್ಸು ನೀವು ಹೇಳಿದ್ರಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, CAGನವರು ಸ್ಕ್ರೂಟ್ನಿ ಮಾಡ್ತಕ್ಕಂಥ ಇಂಡಿವಿಜುವಲ್ ಕೇಸಸ್ಸನ್ನು ಸರ್ಕಾರದಿಂದ ಎಲ್ಲ ರೆಕಾರ್ಡ್ಸನ್ನು ಪಡೀಬೇಕು. ಕೆಲವು ರೆಕಾರ್ಡ್ಸನ್ನು ಇನ್ ದಿ ಆಬ್ಸೆನ್ಸ್ ಆಫ್ ರೆಕಾರ್ಡ್ಸ್ಗಳಲ್ಲಿ ಅಥವಾ ಸರಿಯಾದಂಥ ಎಕ್ಸ್ಪ್ಲನೇಷನ್ ಸಿಗ್ತಾ ಇದ್ದರೆ ಅವರು ಅಬ್ಸರ್ವೇಷನ್ಸ್ ಮಾಡ್ತಾರೆ. ಅಬ್ಸರ್ವೇಷನ್ಸ್ ಮಾಡಿದ್ಮೇಲೆ ಅಸೆಂಬ್ಲಿಗೆ ಬರಬೇಕು. ಅಸೆಂಬ್ಲಿಗೆ ಬಂದಮೇಲೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಬಂದು ಪಬ್ಲಿಕ್ ಅಕೌಂಟ್ಸ್ ಕೇಳಿ ನಾನು ಹೇಳೋದು ಕೇಳಿ. ನೀವು ಹೇಳೋವರೆಗೂ ಕೇಳಿದ್ನಲ್ಲ, ನಾನು ಹೇಳೋದನ್ನು ಕೇಳಿ. ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ಈ ಕಾನೂನುಗಳನ್ನೆಲ್ಲ ಇಟ್ಟು, ಇನ್ನೂ ಬೇರೆ ಕಾನೂನುಗಳೆಲ್ಲ ಇವೆ, ಎಲ್ಲ ಕಾನೂನುಗಳನ್ನು ಇಟ್ಟು ಒಂದೊಂದಾಗಿ ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ಉತ್ತರ ಹೇಳ್ತಾರೆ. ಆಗ CAGನವರು ಅಲ್ಲೇ ಕೂತಿರ್ತಾರೆ. CAGನಲ್ಲಿ ಅಬ್ಸರ್ವೇಷನ್ ಮಾಡಿರ್ತಕ್ಕಂಥ ರಿಪೋರ್ಟನ್ನ ಅದು ಕನ್ಫರ್ಮ್ ಮಾಡಬೇಕು. ಅವರು ಕನ್ಫರ್ಮ್ ಮಾಡಿದ ಮೇಲೆ CAGನಲ್ಲಿ ಆಮೇಲೆ ಸರ್ಕಾರದವ್ರಿಗೆ ಅವಕಾಶ. ಅದು ಕೇಳಿ, PSCನಲ್ಲಿ ಡಿಸ್ಕಷನ್ ಆಗಕ್ಕೆ ಮೊದಲೇನೇನೆ ಯಾರೋ ಕೇಸ್ ಹಾಕಿದ್ರೆ ಬರಲ್ಲ. ಹಾಗಾದ್ರೆ CAG ರಿಪೋರ್ಟ್ ಎಲ್ಲಾನು ಬರೋದು. CAG ರಿಪೋರ್ಟ್ CAG is not an indictment. It is only observations. ಅಬ್ಸರ್ವೇಷನ್ಸ್ಗೆ ಸ್ಕ್ರೂಟ್ನಿ ಇರ್ತಕ್ಕಂಥದ್ದು PSC. ಅದು ಇಲ್ಲಿ ಸ್ಕ್ರೂಟ್ನಿ ಆಗಿಲ್ಲ. ಆಗದಲೇನೆ ಅದಕ್ಕೋಸ್ಕರ ಹೈಕೋರ್ಟ್ನಲ್ಲಿ ಹೋಗಿರೋದು. ನೀವು ಒಂದು ಇದನ್ನ ಏನು ಬೆಳಗಾವಿ ಅಧಿವೇಶನ ಇದ್ದಾಗ ಪ್ಲೇಸ್ ಮಾಡಿರೋದು. ನಾವು ಇದ್ವಲ್ಲ ಅವಾಗ. ಅದಕ್ಕೆ ಹೇಳ್ತಾ ಇರೋದು. ಅದ್ರ ಹೆಡ್ಲೈನ್ ಏನು ಗೊತ್ತಾ? ಹೇಳಿ. CAG ಇಂಡಿಕ್ಟ್ಸ್ ಕರ್ನಾಟಕ ಗವರ್ಮೆಂಟ್ ಫಾರ್ ಪೇಪರ್ ನಲ್ಲಿ ಬಂದ್ರೆ, ಪೇಪರ್ ನಲ್ಲಿ ಇಂಡಿಕ್ಟ್ಮೆಂಟ್ ಅಂತ ಬಂದ್ರೆ ಇಂಡಿಕ್ಟ್ಮೆಂಟ್ ಆಗೋದಿಲ್ಲ. ಇಂಡಿಕ್ಟ್ಮೆಂಟ್ ಅಂತಕ್ಕಂಥದ್ದು ಅಥಾರಿಟಿ ಹೇಳಬೇಕು. ಜುಡಿಷಿಯಲ್ ಅಥಾರಿಟಿ ಹೇಳಬೇಕು. 2011ರಲ್ಲಿ 600 ಎಕರೆ ಚಿಲ್ಲರೆ ಡಿನೋಟಿಫಿಕೇಶನ್ ಆಗಿದೆ ಅಲ್ವಾ? ಹಾಗಿದ್ರೆ ಮಾನ್ಯ ಯಡಿಯೂರಪ್ಪನವರು ಈಗೇನು ಹೇಳ್ತಿದ್ದಾರೆ? ಹೌದು, ನಾನು ಮಾಡಿದ್ದೀನಿ. ಅಲ್ಲ, ಅವ್ರು ಇವತ್ತು ಹೇಳಿದ್ದು ನಾನು ರೈತರ ಸಲುವಾಗಿ ಮಾಡಿಲ್ಲ, ಅದನ್ನೇ ಹೇಳ್ತೀನಿ ನಾನು. ಹೌದು, ನಾನು ಮಾಡಿದ್ದೀನಿ ಅಂತ ಹೇಳಿದ್ರು. ಆದ್ರೆ ಅವ್ರು ಹೇಳುವಾಗ ಹೇಳಿದ್ದಾರೆ, ನಾನು ರೈತರ ಸಲುವಾಗಿ ಮಾಡಿದ್ದೀನಿ, ನನ್ನ ಸಲುವಾಗಿ ಅಲ್ಲ ಅಂತ. ಮೊದಲು ಯಾರ್ದಿತ್ತು ಅದು ಲ್ಯಾಂಡು? ಫ್ಯಾಕ್ಟ್ರಿ ಓನರ್ಗಳದಿತ್ತ? ಲ್ಯಾಂಡ್ ಇದ್ದಿದ್ದು ರೈತರುಗಳದೇ ಅಲ್ವಾ? ರೈತರ ಲ್ಯಾಂಡ್ ಅನ್ನೇ ತೆಗೆದು ತಿರುಗಿ ರೈತರಿಗಾಗಿ ನಾನು ಮಾಡಿದ್ದೀನಿ ಅಂತಂದ್ರೆ ಇದರಲ್ಲಿ ಡಿನೋಟಿಫೈ ಆಗಿ ಹಲವು ಪ್ರಕರಣದಲ್ಲಿ ಏನು ವಾಪಸ್ ಅವ್ರಿಗೆ ಕೊಟ್ಟಿದ್ದೀರಿ, ಅದಾದ್ಮೇಲೆ ಮಾರಾಟ ಆಗಿದೆ, ಲೇಔಟ್ ಸಿದ್ಧ ಆದ ಮೇಲೆ ನೀವೇನು ಅದನ್ನ ಡಿನೋಟಿಫೈ ಲೇಔಟ್ ವಾಸ್ ರೆಡಿ. ಹೌದೌದು, ಅದನ್ನ ನೀವು ಡಿನೋಟಿಫೈ ಮಾಡಿ ಅದನ್ನ ಮಾರಾಟ ಮಾಡಲಾಗಿದೆ. ದಟ್ ಇಸ್ ದ ಸೀರಿಯಸ್ ಥಿಂಗ್. SM ಕೃಷ್ಣ ಅವರ ಕಾಲದಲ್ಲಿ 25,000 ಫಲಾನುಭವಿಗಳಿಗೆ ಇದನ್ನ ಸೈಟ್ಗಳನ್ನು ಕೊಡಬೇಕು ಅಂತ ಮಾಡಿದ್ದು. ಕೊನೆಗೆ ಡಿನೋಟಿಫಿಕೇಶನ್ ಮಾಡಿ 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 ಕೊನೆಯಲ್ಲಿ 10,000 ಅಂದ್ರು, ಕೊನೆಯಲ್ಲಿ 4,000 ಸೈಟ್ಗಳು ಕೂಡ ಅಲ್ಲಿ ಕೊಟ್ಟಿಲ್ಲ. ಇದರಿಂದ ಏನು ತೋರಿಸ್ತದೆ? ಅದಾದ ನಂತರ ಕೆಲವರಿಗೆ ಡಿನೋಟಿಫಿಕೇಶನ್ ಮಾಡಿದ್ದನ್ನು ಮತ್ತೆ ಅವರ ವಾಪಸ್ ತಗೊಂಡ್ರು ಅಂತ ಕೂಡ ನಾವೆಲ್ಲ ಕೇಳಿದ್ದೀವಿ. ಇದನ್ನೆಲ್ಲ ಏನಂತ ಕೇಳಬೇಕು? ಇಂಥ ವಿಚಾರಗಳು ಬಂದಾಗ ನನಗೆ ಅನಿಸೋದು
ಡಿನೋಟಿಫಿಕೇಶನ್ ಅನ್ನೋದಿದೆಯಲ್ಲ ಅದು ವ್ಯವಹಾರವೇ ಹೊರ್ತು ಯಾರಿಗೂ Yes, ಭಾಸ್ಕರ್, ಒಂದು ಸಣ್ಣ ಇಂಟರ್ಪ್ಷನ್ ಬರ್ತೀನಿ ಸರ್. ಅವ್ರು ಹೇಳಿದ್ರೆ 4,000 2198 ಎಕರೆ 2004ರಲ್ಲಿ ಡಿನೋಟಿಫಿಕೇಶನ್ ಆಯಿತು ಅಲ್ವಾ? 2198 ಎಕರೆ. No, no, 19 sir, ನನ್ನ ಹತ್ರ docu ಇದೆ. 1948 ನಿಮ್ಮನ್ನ ಹೇಳ್ತೀನಿ, ನೀವು ಅದು ಬಿಡಿ. ಆಮೇಲೆ ಈಗ ಸಿದ್ದರಾಮಯ್ಯನವರು ಮಾಡಿರೋದು 944 ಎಕರೆ ಅರ್ಕಾವತಿ, ಅದು ರೈತರಿಗೆ ಬಿಟ್ಕೊಟ್ಟಿರೋದು 1948 ರೀ. 2012ರವರೆಗೆ ನೀವೇನು ಒಂದು 30,000 ಚಿಲ್ಲರೆ ಎಕರೆಯನ್ನ ಭೂಸ್ವಾಧೀನ ಪಡಿಸ್ಕೊಳ್ಳಾಗುತ್ತೆ ಬೆಂಗಳೂರು ಮತ್ತು ಅರ್ಕಾವತಿ ಒಂದೇ ಇದೆ. ಅದರಲ್ಲಿ ನೀವು ಸೈಟ್ ಆಗಿರೋದು ಇನ್ನೊಂದು 9,000 ಎಕರೆ ಮಾತ್ರ, ಉಳಿದೆಲ್ಲ ಡಿನೋಟಿಫೈ. ಯಡಿಯೂರಪ್ಪ ಮಾಡೋದು 125 ಎಕರೆ ಹೇಳಿದ್ರಲ್ಲ, ಬೇರೆಯವರೆಲ್ಲ ಮಾಡಿರೋದು ತಪ್ಪನ್ನ ಹೇಳ್ಬಿಟ್ಟು ಇವ್ರ ತಪ್ಪನ್ನ ನಾವು ತಪ್ಪು ಯಾರೇ ಮಾಡಿದ್ರೆ ಎಲ್ಲರೂ ಮಾಡ್ತಾನೆ ಬಂದಿದ್ದಾರೆ. ಒಂದು ಕ್ಲಾರಿಫೈ ಮಾಡಬೇಕಾಗತ್ತೆ, ಯಾವ ಕೋರ್ಟ್ ಡಿಸಿಷನ್ ಬಂದಿತ್ತು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಹೊರತು ಕೋರ್ಟ್ ಆದೇಶ ಇಲ್ಲದದ್ದನ್ನು ಯಾವುದಕ್ಕೂ ಕೈ ಹಾಕಿಲ್ಲ. ಕೋರ್ಟ್ನ ಆದೇಶ ಮಾಡಿರೋದೇ ಇದೆ. ಈ ಡಿನೋಟಿಫಿಕೇಶನ್ ಅನ್ನೋ ಏನು ಒಂದು ರೋಗ ಇದೆಯಲ್ಲ, ಅದು ಪುಟ್ಟಸ್ವಾಮಿ ಅವರು ಹೇಳಿದಾಗೆ 94 ಅಲ್ಲ, 80ರ ದಶಕದಲ್ಲಿ ಗುಂಡ್ರಾಯರ ಕಾಲದಲ್ಲೇ ಆಯಿತು. ಬೆಂಗಳೂರಿನಲ್ಲಿ ಆವಾಗ BDAಗೆ ಅಲ್ಲ, ಗುಂಡ್ರಾಯರ ಕಾಲದಲ್ಲೇ ನಾನು ಅವರ ಶಿಷ್ಯರಾಗಿದ್ದವರೊಬ್ಬರು ಇವತ್ತಿಗೂ ರಾಜಕೀಯದಲ್ಲಿ ಬಹಳ ಮುಂದೆ ಇದ್ದಾರೆ, ಒಂದು ನಾರಾಯಣಸ್ವಾಮಿ ಅವರ ಪಕ್ಷದಲ್ಲಿ. ಅವರನ್ನು ಹಿಡಿದ್ರೆ ಆ ಡಿನೋಟಿಫಿಕೇಶನ್ ರದ್ದಾಗತ್ತೆ ಅಂತ ಹೇಳೋದು ಬಹಳ ಸುಲಭವಾಗಿ. ನಾನೇ ಹೇಳ್ತಾ ಇದ್ದೀನಿ, ನಾನು ಹಳೆದೆಲ್ಲ ಆಗಿದೆ ಅನ್ನೋದಕ್ಕೆ ಡಿಫೆನ್ಸ್ ಇಲ್ಲ 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 ಅದಲ್ಲ, we are discussing about the ಯಡಿಯೂರಪ್ಪ ನಾನು ಹುಟ್ಟೋಪ ಇವತ್ತು ಅಲ್ಲಲ್ಲ ನಾನು ಇಲ್ಲ ಹಳೆದು ಮಾಡಿದ್ದಾರೆ ಯಡಿಯೂರಪ್ಪ ಮಾಡಿದ್ರೆ I have also. ಇಲ್ಲ ಇಲ್ಲ but I want to know ಯಾಕೆ ಅಲ್ಲಲ್ಲ ಎಲ್ರದು ಮಾಡಿ ಈಗ ಎಲ್ರೂನು ಮಾಡಿರೋದು ಇಲ್ಲಿದೆ. ಅಲ್ಲಲ್ಲ ಅಲ್ಲ ನೀವು ಹೇಳಿದ್ರಲ್ಲ 30,000 ಎಕರೆಯಿಂದ ಎಲ್ರಿಗೂ ಆಗಿರೋವಾಗ ಎಲ್ರಿಗೂ ಒಂದೊಂದು ಕಾನೂನು ಇದೆಯಾ? ಅಲ್ಲ, ಕಾನೂನು ಎಲ್ರಿಗೂ ಒಂದ, ಯಡಿಯೂರಪ್ಪನಿಗೆ ಒಂದೇ ಕಾನೂನು ಅಲ್ಲ, ಬೇರೆ ಚೀಫ್ ಮಿನಿಸ್ಟರ್ಗಳಿಗೂ ಅನ್ವಯ ಆಗೋದು ಸರ್, ಯಡಿಯೂರಪ್ಪನಿಗೆ ಆಗೋದು. ಮತ್ತೆ 1000 ಎಕರೆ ಮಾಡಿರ್ತಕ್ಕಂಥದ್ದು ಬೇರೆಯವರು ಇದ್ದಾರೆ, ಅದನ್ನು ಎಲ್ರು ಈಗ ಇವತ್ತು ಇಶ್ಯೂ ಅವರು ಮಾತಾಡಿದ್ದಾರೆ ಅನ್ನೋದಕ್ಕೆ ಮಹತ್ವ ಬಂದಿದೆ. ಇವತ್ತು ಅವರು ಸುದ್ದಿ ಮಾಡಿದ್ದಾರೆ, ಅದಕ್ಕೆ ಮಹತ್ವ ಬಂದಿದೆ. ಭ್ರಷ್ಟಾಚಾರದ ವಿಚಾರನ ತಂದ್ವಲ್ಲ, ಅದಕ್ಕೆ ಕೌಂಟರ್ ಮಾಡಕ್ ಸಲುವಾಗಿ ನಾನು ನಾನು ಆ ತರದಲ್ಲಿ ಹೇಳ್ತಾ ಇಲ್ಲ. ನಾನು ಹೇಳಕ್ ಹೊರಟಿದ್ದೇನು ಅಂತಂದ್ರೆ 94 ಅಲ್ಲ, ಅದಕ್ಕಿಂತ ಮುಂಚೆನೆ ಶುರುವಾಯಿತು ಇಲ್ಲಿ ರೋಗ ಶುರುವಾಯಿತು ಹೇಳೋದಕ್ಕಷ್ಟೇ, ಅಲ್ಲಿಗೆ ಬಿಟ್ಟುಬಿಡ್ತೇನೆ. ಈಗ ಇಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಈಗ ನೀವು ಹೇಳಿದಾಗೆ ನಾರಾಯಣಸ್ವಾಮಿ ಹೇಳಿದ್ದನ್ನು ನಾನು ಒಪ್ತೀನಿ. ಅವರು ಅನೌನ್ಸ್ ಮಾಡಿದ್ದೆಷ್ಟು, ಕಡೆಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿದ್ದೆಷ್ಟು BDA ಸೈಟ್ಗಳನ್ನು, ನಿವೇಶನಗಳನ್ನು, ಆ ಉಳಿದ ಜಮೀನು ಎಲ್ಲಿಗೆ ಹೋಯಿತು, ಅದು ಯಾಕೆ ಡಿನೋಟಿಫೈ ಆಯಿತು ಅಂತ ಹೇಳೋದು. ಈಗ ಡಿನೋಟಿಫೈ ಆಗಿದ್ದನ್ನು ಒಂದೊಂದು ಪ್ರಕರಣವನ್ನೇ ನಾವು ಎತ್ಕೊಂಡ್ರೂ ಕೂಡ, ಚರ್ಚೆಗೆ ಎತ್ಕೊಂಡ್ರೂ ಕೂಡ, ನಮಗೆ ಅಲ್ಲಿರೋ ಅಂಥ ಏನೋ ಒಂದು ಅನುಮಾನಗಳು ಅಂತೇಳಿ ಹೇಳ್ತೇವಲ್ಲ, ಅನುಮಾನದ ಬೀಜ ಅಂತೇಳಿ ಹೇಳ್ತೇವಲ್ಲ, ಅದು ನಮ್ಮ ಕಣ್ಣಿಗೆ ರಾಚ ಹಾಗೆ ಹೊಡಿತಾ ಇದೆ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ. ಇಲ್ಲಿ ಏನು ನಾನು ಹೇಳಿಕೆ ಒಂದು ದಾಖಲೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವಾಗ ಈ ವಿಚಾರದಲ್ಲಿ ಲೋಕಾಯುಕ್ತ ಸಂತೋಷ್ ಹೆಗಡೆಯವರು ಒಂದು ರಿಪೋರ್ಟ್ ಬಂತು, ಆ ರಿಪೋರ್ಟಿನಲ್ಲಿ ಇದ್ರ ಬಗ್ಗೆ ಅಂತ ಸಾಧ್ಯಂತವಾದ ವರದಿಯನ್ನು ಅವರು ಕೊಟ್ಟಿದ್ದಾರೆ. ಅದು ಒಂದು ದಾಖಲೆಯಾಗಿ ನಮ್ಮ ಕಣ್ಣು ಮುಂದೆ ಇದೆ. ಅದನ್ನು ಯಾರೂ ಇನ್ನವರೆಗೆ ಯಾರೂ ಅಲ್ಲಗಳದಿಲ್ಲ, ಒಂದಾಯ್ತಾ, ಒಂದನೇದು. ಆದರೆ ಹೈಕೋರ್ಟ್ ಅದರ ಸಂಬಂಧಪಟ್ಟ ಹಾಗೆ ಒಂದು ಕ್ಲೀನ್ ಚಿಟ್ ಕೊಟ್ಟ ಸಂದರ್ಭದಲ್ಲಿ ಅದನ್ನು ರಾಜ್ಯ ಸರ್ಕಾರ ಅದನ್ನು ಅಲ್ಲಿಗೆ ನಿಲ್ಸ್ಕೊಳ್ಳೋದೇನೆಯಾ, ಅದ್ರ ವಿರುದ್ಧ ಆವಾಗಲೇ ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟಿದ್ರೆ ಈಗ ಗೊತ್ತಾಯ್ತಾ, ಮತ್ತೆ ಈಗ ಹೋಗೋದೇನು, ಆವಾಗ ಹೋಗಿದ್ದು ಈಗ ವಿಚಾರಣೆಗೆ ಬಂದಿದೆ. ಹಾಗಾದ್ರೆ ಅದ್ರ ಬಗ್ಗೆ ಇಶ್ಯೂನೇ ಇಲ್ವಲ್ಲ. ಅಲ್ಲ, ಅದು ಒಳ್ಳೇದದು, ಅಪೀಲ್ ಹೋಗಬೇಕಾಗಿದೆ. ಹೈಕೋರ್ಟ್ ಜಜ್ಮೆಂಟ್ ಬಂದು ಅದ್ರ ಮೇಲೆ ಅಪೀಲ್ ಕೆಲವು ಸಾರಿ ಹೈಕೋರ್ಟ್ ಅಲ್ಲಿ ಸ್ಕ್ವಾಚ್ ಆಗುತ್ತೆ. ಈಗ ಜಯಲಲಿತಾ ಕೇಸು ಆಗಿತ್ತು, ರದ್ದಾಗ್ಬಿಟ್ಟಿತ್ತು. ಏನಾಗುತ್ತೆ ಅಂತ ಹೇಳಕ್ ಬರಲ್ಲ, ಅದು ಗೊತ್ತಿಲ್ಲ. ಪ್ರೊಸೀಜರಲ್ ಇಶ್ಯೂ ವಾಸ್ ಆವಾಗ ಹೈಕೋರ್ಟ್ ಏನ್ ಹೇಳ್ತು, ಹೈಕೋರ್ಟ್ ತನ್ನ ತೀರ್ಪು ಕೊಡುವ ಏಕ ಸದಸ್ಯ ಪೀಠ ತೀರ್ಪು ಕೊಡುವಾಗ CAG ವರದಿಯ ಆಧಾರದ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅನ್ನ ಇನಿಷಿಯೇಟ್ ಮಾಡಕ್ ಬರಲ್ಲ ಅಂತ ಅದನ್ನೇ ನಾನು ಹೇಳೋದು. ಅಂದ್ರೆ ಆ ಲೂಪ್ ಹೋಲ್ ಬಳಸ್ಕೊಂಡು, ಆದ್ರೆ
ಅದನ್ನ ಸ್ಪಷ್ಟವಾಗಿ ನೆನ್ನೆ ಸಿಎಜಿನವರು ಅಫಿಡವಿಟ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಏನಂತ ಹೇಳಿದ್ದಾರೆ? ಸಿಎಜಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಏನ್ ಹೇಳ್ತಾರೆ? ನಮ್ಮ ರೆಕಮೆಂಡೇಶನ್ಸ್ ಮೇಲೆ ಹೇಳಿ ನಮ್ಮ ರೆಕಮೆಂಡೇಶನ್ಸ್ ಮೇಲೆ ಕ್ರಮ ಕೈಗೊಳ್ಳೋದು ರಾಜ್ಯ ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು. ಕೈ ಬಿಟ್ಟಿದ್ದು ಅಂದ್ರೆ ಅದಕ್ಕೇನೆ. ಅಂದ್ರೆ ಆದ್ರೆ ಸರ್ಕಾರ ತಗೊಳ್ಬೇಕಾದ್ರೆ ದೇರ್ ಇಸ್ ಎ ಪ್ರೊಸೀಜರ್. ಆ ಪ್ರೊಸೀಜರ್ ಏನಪ್ಪಾ ಅಂದ್ರೆ ಕೆನಾಟ್ ಟೇಕ್ ಡೈರೆಕ್ಟ್ಲಿ, ಗವರ್ಮೆಂಟ್ ಕೆನಾಟ್ ಟೇಕ್ ಅಂಟಿಲ್ ದಿ PSC ನಲ್ಲಿ ಸ್ಕ್ರೂಟಿನಿ ಆಗದಲ್ಲ. ಒಂದೇ ನಿಮಿಷ, ನಾನು PSC ಅಕೌಂಟ್ಸ್ ಕಮಿಟಿಲಿ ಇದ್ದೀನಿ ಸರ್. ಸ್ಕ್ರೂಟಿನಿ ಆಗದೆ ಬರೋದಿಲ್ಲ ಸರ್ಕಾರ. ಹಾಗಾದ್ರೆ ಎಲ್ಲಕ್ಕೂ ಕೇಸ್ ಹಾಕ್ಬಿಡ್ಬೋದು ಸರ್ಕಾರ. ಬೇಕಾದವ್ರಿಗೆಲ್ಲ ಕೇಸ್ ಹಾಕ್ಬಿಡ್ಬೋದು. ಪಾಸಿಬಲ್? ಸುಪ್ರೀಂ ಕೋರ್ಟ್ ಬಂದು ಹೇಳಿ ಸರ್. ಸಿಎಜಿ ಅಂತೂ ಕಾನೂನು ವಿರುದ್ಧವಾಗಿ ಕೊಡಕ್ ಸಾಧ್ಯ. ಕರೆಕ್ಟ್, ಕಾನೂನು ವಿರುದ್ಧವಾಗಲ್ಲ. ದಟ್ ಈಸ್ ಸ್ಕ್ರೂಟಿನಿ ಮಾಡುವಾಗ ಅವರು ಲ್ಯಾಬ್ಸ್ ಆಫ್ ಸಮ್ ಅಬ್ಸರ್ವೇಷನ್ ರೆಕಾರ್ಡ್ಸ್. ನೀವು ಬಹಳ ಚೆನ್ನಾಗಿ ಕೇಳಿಸ್ಕೊಂಡು ಚೆನ್ನಾಗಿ ಮಾತಾಡೋದು. ರೆಕಾರ್ಡ್ಸ್ ಬೇಕಲ್ಲ, ರೆಕಾರ್ಡ್ಸ್ absence of record they will give the observations. The Comptroller and Auditor General has told the Supreme Court that the state government and its prosecuting agencies are free to take any decision on its report relating to land denotification undertaken during the tenure of the then Chief Minister B.S. Yediyurappa. Is it clear? ಸರಿ. Aita, the issue whether the report of the CAG could be made basis for initiation of criminal proceedings is a matter which would fall within the domain of the state government and it is prosecuting agencies. Correct. ಆದ್ರೆ ಅವರು ಅದಕ್ಕೆ ಬದಲು ಪ್ರೊಸೀಜರ್ ಇದೆ ಪ್ರಾಸಿಕ್ಯೂಟ್ ಮಾಡಕ್ಕೆ. ಅದು ಹೌದು, ಅಲ್ಲ ಪ್ರೊಸೀಜರ್ ಆಮೇಲೆ ಮಾಡ್ಕೊಳ್ಳಿ. ಇಲ್ಲಿ ಪ್ರೊಸೀಜರ್ ಇದೆ. ಹಾಗಾದ್ರೆ ಸರ್, ದಟ್ ಇಸ್ ನಾಟ್ ಎ ಬಿಗ್ ಇಶ್ಯೂ ಬಿಕಾಸ್ ಇಟ್ ಇಸ್ ಇನ್ ದ ಕೋರ್ಟ್. ಕೋರ್ಟ್ ವಿಲ್ ಟೇಕ್ ಎನಿ ಡಿಸಿಷನ್. ಸರಿ, ನಾರಾಯಣ ಸ್ವಾಮಿ ಹೇಳಿದ್ರಲ್ಲ, ಐ ಕ್ಯಾನ್ ಅಗ್ರಿ. ಕೋರ್ಟ್ ಇಸ್ ನೌ ಇಸ್ ಬಾಲಿಸ್ ಇನ್ ದಿ ಕೋರ್ಟ್. ಕೋರ್ಟ್ ವಿಲ್ ಡಿಸೈಡ್. ಆದ್ರೆ ಸರ್ಕಾರನೇ ಮಾಡ್ಬಿಡ್ಬೇಕು ಅಂತ ಅನ್ನೋದು ಅದಿಲ್ಲ, ಅದು ಆಗೋದಿಲ್ಲ. ಅದು ಕೋರ್ಟ್ ನಲ್ಲಿ ಇರೋದು ನಮಗೆ ಗೊತ್ತಾಯ್ತಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಅದು. ನಾನು ಈ ಶಂಕರ್ ಹತ್ರ ಕೇಳ್ತೀನಿ. ಇಟ್ ಇಸ್ ವೆರಿ ಕ್ಲಿಯರ್. ನಾವು ಲೀಗಲ್ ಪಾಯಿಂಟ್ ಡಿಸ್ಕಸ್ ಮಾಡೋದು ಅಷ್ಟೇ. ಲೀಗಲ್ ಅದೇ ಲೀಗಲ್ ಡಿಸ್ಕಸ್, ಪೊಲಿಟಿಕ್ಸ್ ಬೇಕಾದ್ರೆ ಇದು ಒಂದೇ ಡಿಸ್ಕಸ್ ಮಾಡೋಣ. 1 hour I know each. So the Karnataka Land Registration or Transfer Act 1991 ಏನು ಹೇಳುತ್ತೆ ಅದು? ಅದನ್ನು ಓದಿ ಹೇಳ್ಬಿಟ್ಟು ನಿಮ್ಮ ಹತ್ರ ಬರ್ತೀವಿ. ಇದು ಮುಖ್ಯಮಂತ್ರಿಗಳು ಆದವ್ರಿಗೆ ಗೊತ್ತಿರ್ಬೇಕಲ್ವಾ? ಹೇಳಿ. ನೀವು ಲ್ಯಾಂಡ್ ಡಿನೋಟಿಫೈ ಮಾಡ್ತೀರಿ, ನಂತರ ಮಾರಾಟ ಆಗುತ್ತೆ. ವಾಟ್ ಆಕ್ಟ್ ಸೇಸ್? The Karnataka Land Act 1991 prohibits transfer by sale, mortgage, gift, lease or otherwise of any land or part thereof which is proposed to be acquired by BDA under section 19 of the BDA Act, and no registering authority can register any such documents unless the transferor produces before such registering office a permission in writing of the competent authority for such transfer. Correct. In 9 cases, ಎಷ್ಟು 9 in 9 cases the government denotified 23.38 acres in 5 layouts during June 2007 to May 2010. In 3 of these cases involving 6 to 13 acres, denotification had been done after land had been taken possession of. In all these cases, the government overlooked the violation of KLRT Act before denotifying the lands. The pattern of transaction in these cases evidenced that prime land notified by BDA for various developmental schemes but remaining unutilized for variety of reasons had been targeted for illegal purchases in violation of provisions of the KLRT Act. 7 and 10 ನಲ್ಲಿ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ರಾ? ಯಡಿಯೂರಪ್ಪ ಕಾಲದಲ್ಲಿ 2007 ಇದ್ರಾ? ಒಂದು ನಿಮಿಷ ಅದಕ್ಕೂ ಬರ್ತೀನಿ ನಾನು. ನೀವ್ ಯಾಕೆ ಕೇಳ್ತೀರಿ? ಯಡಿಯೂರಪ್ಪ ಇಲ್ಲದೆ ಅವರು ರೂಲ್ ಹೇಳಿದ್ರು, ರೂಲ್ ಒಪ್ಕೊಳ್ತೀನಿ. ಆದ್ರೆ ನೀವ್ ಹೇಳ್ತಾರೆ ಯಡಿಯೂರಪ್ಪದ ವಿಚಾರ ಅಂತ ಹೇಳ್ತಾ ಇದ್ರಲ್ಲ, ಬಟ್ ಎಲ್ಲಕ್ಕೂ ಯಡಿಯೂರಪ್ಪನೇ ಯಾಕೆ ಇದು ಮಾಡ್ತೀರಾ? ಎಲ್ಲಾ ಮಾಡಿರೋರು ತಗೊಳ್ಳಿ. ಕೆಲಸ ಮಾಡಿ ಸ್ವಾಮಿ, ಒಂದು 2 ದಿನ 2 ಗಂಟೆ ಚರ್ಚೆ ತಗೊಳ್ಳಿ. ಎಲ್ಲಾ ಚೀಫ್ ಮಿನಿಸ್ಟರ್ ಇಂದ 1994 ಇಂದ ಹೇಳಿದ್ರು, ಸೀನಿಯರ್ 86 ತಗೊಂಡ್ಬಿಡಿ ಎಲ್ಲಾನು ಯಾರ್ಯಾರು ರೆಸಿಸ್ಟ್ ಮಾಡಿದ್ದಾರೆ ಅಂತ ಹೇಳೋಣ. ಮೊದಲನೇದು
1948ಇಂದ ಡಿನೋಟಿಫಿಕೇಶನ್ ಆಗ್ತಾ ಇರೋದು ನಿಜ ಸರಿ, ಆದರೆ ಡಿನೋಟಿಫಿಕೇಶನ್ಗೆ ಹಗರಣದ ಸ್ವರೂಪ ಬಂದಿದ್ದು ಯಾವಾಗ? ಭೂಮಿಗೆ ಚಿನ್ನದ ಬೆಲೆ ಬಂದಾಗ. ಅದಾಗಿದ್ದು ಯಾವಾಗ? 90s. ಸೊ ನಾವು ಡಿನೋಟಿಫಿಕೇಶನ್ನ ಅಕ್ರಮಗಳು ಅಂತ ಮಾತಾಡೋದಾದರೆ 90s ಮಾತಾಡಬೇಕು. ಅದು ಮುಂಚೆ ಮಾತಾಡೋ ಪ್ರಯೋಜನ ಜನೇನು ಕಾರಣಕ್ಕಾಗಿರುತ್ತೆ, ಯಾರಿಗೂ ಲಾಭ ಇರಲ್ಲ ಅದರಲ್ಲಿ. ಇಲ್ಲಿ ಭೂಮಿ ಯಾವಾಗ ಚಿನ್ನದ ಬೆಲೆ ಬಂತೋ ಇದನ್ನು ಬಂಡವಾಳ ಮಾಡಿಕೊಂಡ್ರು, ಅದನ್ನು ಅಕ್ರಮಗಳನ್ನು ಮಾಡಿದರು, ಕಾನೂನನ್ನು ವಯೋಲೇಟ್ ಮಾಡಿದರು, ಸ್ವಂತ ಲಾಭಕ್ಕೋಸ್ಕರನೂ ಮಾಡಿರ್ತಾರೆ. ಆ ಮಾಡೋದೆಲ್ಲನೂ ಲೀಗಲ್ಲಾಗಿ CAG ರಿಪೋರ್ಟ್ ಇದೆ, ಅದರ ಪ್ರಕಾರ ಕ್ರಮ ತಗೊಳ್ಬೇಕು ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ನಾನು ತಪ್ಪಂತ ಹೇಳಲಿಲ್ಲ ಶಂಕರ್ ಅವರೇ. ಅದಕ್ಕೆ CAG ರಿಪೋರ್ಟ್ಗೆ ಪ್ರೊಸೀಜರ್ ಇದೆ. ಪ್ರಶ್ನೆ ಇದೆ ಸರ್. ದಟ್ ಈಸ್ ಎ ಪ್ರೊಸೀಜರ್ ಶುಡ್ ಬಿ ಆಯ್ತು, ಫಾಲೋಡ್. ಕೋರ್ಟ್ ಹೇಳುತ್ತೆ. ಅದನ್ನೇ ನಾನು ಹೇಳ ಕೋರ್ಟ್ ಹೇಳಿ ಅದಕ್ಕೆ ಕೋರ್ಟ್ ಹೇಳುತ್ತೆ ಅದನ್ನ. ಕೋರ್ಟ್ ಹೇಳಿ ಹೈಕೋರ್ಟ್ ಡಿಸ್ಮಿಸ್ ಆಗಿರೋದು. ಈಗ ಸುಪ್ರೀಂ ಕೋರ್ಟ್ ಹೇಳಿ, ಸುಪ್ರೀಂ ಕೋರ್ಟ್ ಹೇಳಿ ಬಿಡಿ. ಹೇಳಿ ಬಿಡಿ. ನಾನು ಹೈಕೋರ್ಟ್ ರೆಕಾರ್ಡ್ಸ್ ನೋಡೋಣ. ವಿರಾಮಕ್ಕೆ ಹೋಗಿಂತ ಮೊದಲು ಒಂದು ಮಾತಾಡಿ. ಹೇಳಿ. ಒಂದು ಆಸ್ ಆಫ್ ಕರೆಕ್ಟ್, ನೀವು ಹೇಳಿದ್ ಒಪ್ಕೊಂಡೆ. ಹೈಕೋರ್ಟ್ ಹೇಳಿರೋದೇ ಅದ್ರ ಮೇಲೆ ಸನ್ಮಾನ್ಯ ಪ್ರೊಸೀಜರ್ ಮಾಡಿಲ್ಲ ಇಲ್ಲಿ. ಸನ್ಮಾನ್ಯ ಹಿರಿಯ ನಾಯಕರಾಗಿರುವ ಇವತ್ತು 84ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಅಂತ ಬೂಕನಕೆರೆ ಯಡಿಯೂರಪ್ಪ 74 ಸಾರಿ 74 ನನಗಿಂತ ಅವ್ರು 6 ವರ್ಷ ಚಿಕ್ಕವರು, ನಾನು 77. ಯಡಿಯೂರಪ್ಪನವರು ಏನಿದ್ದಾರೆ ಅವರು ಪ್ರಾಮಾಣಿಕರು ಅಂದ್ಕೊಂಡು ನೋ ಇಶ್ಯೂ. ಅವ್ರು ಪ್ರಾಮಾಣಿಕರು, ಅವರು ಭ್ರಷ್ಟಾಚಾರ ಮಾಡಿಲ್ಲ. ಯಾಕಂದ್ರೆ ಕೇಸ್ ಪ್ರೂವ್ ಆಗೋವರೆಗೆ ಅವ್ರು ಭ್ರಷ್ಟಾಚಾರಿಗಳಲ್ಲ, ಅವ್ರು ಭ್ರಷ್ಟಾಚಾರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಪ್ರಕರಣ ಬಂದಾಗ ಪ್ರೊಸೀಜರ್ ಇಟ್ಕೊಂಡು ಯಾಕೆ ಊಟ ಹೊಡೆಯಕ್ಕೆ ನೋಡ್ತೀರಿ ತನಿಖೆಗೆ? ಹೈಕೋರ್ಟ್ ಅಲ್ಲಿ ಕ್ವಾಶ್ ಆದ್ಮೇಲೆ ಸಂತೋಷ ಅಂತ ತನಿಖೆ ಆಗ್ಲಿ ಬೇಡ ಅಂತ ಹೇಳಿದ್ ನಾವೇನಿಲ್ವಲ್ಲ. ಯಡಿಯೂರಪ್ಪನವ್ರು ತಪ್ಪಿಲ್ಲ, ನಾವ್ ಹೇಳಿಲ್ಲ. ಬಟ್ ಹಿ ವಿಲ್ ಹಾವ್ ಟು ಪ್ರೂವ್ ಬಿಫೋರ್ ದ ಯಾರು ನಾವೆಲ್ಲ ಪ್ರೂವ್ ಮಾಡೋ ಕೋರ್ಟ್ ಮುಂದೆ ಮಾಡ್ತಾ ಇದೀವಲ್ಲ. ಈಗ ಹೈಕೋರ್ಟ್ ಅಲ್ಲಿ ಕ್ವಾಶ್ ಆಗಿದೆ, ಕೋರ್ಟ್ ತನ್ನ ಆದೇಶ ಕೊಟ್ಟುಬಿಟ್ಟಿದೆ. ಕೋರ್ಟ್ ಲೋವರ್ ಕೋರ್ಟ್ ಈಗ ತನ್ನ ಆದೇಶ ಕೊಟ್ಬಿಟ್ಟಿದೆ. ಇರ್ಲಿ, ನಾವೆಲ್ಲರೂ ಒಪ್ಕೊಂಡ್ಬಿಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್ ಹೋಗಿದೆ, ಏನ್ ಬರ್ತದೆ ಅದಕ್ಕೆ ತಯಾರಾಗಿರಿ ಅಷ್ಟೇ. ಅದಕ್ಕೆ ಬದಲೇನೆ ಯಡಿಯೂರಪ್ಪ ಈಗ ಪುಟ್ಸಮೇರೆ ಏನಿದೆ, ಈ ಪ್ರಕರಣಗಳೆಲ್ಲವೂ ಈಗ ಯಡಿಯೂರಪ್ಪನ ಕೇಂದ್ರಿತವಾಗಿ ನಡೀತಾ ಇರೋದಾದ್ರಿಂದ ಯಡಿಯೂರಪ್ಪನವ್ರ ಹೆಸರು ಇಲ್ಲಿ ಬರ್ತಾ ಇದೆ. ಅದರ ಅರ್ಥ ಬೇರೆಯವರು ಮಾಡಿದ ಡಿನೋಟಿಫಿಕೇಶನ್ ಹಗರಣಗಳನ್ನ ನಾವು ತಗೋಬಾರ್ದು, ನಾವು ಅದನ್ನು ಕನ್ಸಿಡರ್ ಮಾಡಬಾರ್ದು ಹೇಳೋದೇನು ಇಲ್ಲ ಇಲ್ಲಿ. ಅದರಿಂದ ಒಂದು ಈಗ ಯಾವಾಗಲೂ ಅಷ್ಟೇ ಗಾಳಿ ಬಂದರೆ ದೊಡ್ಡ ಮರಕ್ಕೆ ಅಫೆಕ್ಟ್ ಒಂದು ಹೇಳೋದೊಂದು ಇರ್ತದೆ. ಒಂದು ಈಗ ನಿಮ್ಮ ಪಾರ್ಟಿಯಲ್ಲಿ ಅವರು ಟಾವರಿಂಗ್ ಪರ್ಸ್ನಾಲಿಟಿ ನಿಮ್ಮ ರಾಜ್ಯದಲ್ಲಿ, ಹಾಗಾಗಿ ಅವ್ರ ಹೆಸರು ಪದೇ ಪದೇ ಪ್ರಸ್ತಾಪ ಆಗ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಡಿನೋಟಿಫಿಕೇಶನ್ ಹಗರಣ ಬಹಳ ದೊಡ್ಡ ಒಂದು ಬೃಹದಾಕಾರದ ಸ್ವರೂಪ ತಾಳಿದ್ದೇ ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಹೇಳೋದನ್ನು ಕೂಡ ನಾವು ಒಪ್ಕೊಳ್ಳಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಆಗಲಿಲ್ವೋ? ಆಗಿತ್ತು. ಅದರ ನಂತರ ಆಗಿದೆಯೋ ಇಲ್ವೋ? ನಮಗೆ ಅದಿನ್ನೂ ಪೂರಾವೆ ಆಗಬೇಕಾಗಿದೆ, ಆಗಿದೆ ಅಂತ ಹೇಳಿ ನೀವು ಹೇಳ್ತೀರಿ. ಅಲ್ಲಲ್ಲ, ನಾನೇ ಹೇಳ್ತಿದ್ದೀನಿ ಅದನ್ನ. ಅದರ ನಂತರದಲ್ಲೂ ಆಗಿದೆಯಾ ಅಂತ ಹೇಳಿ ನೀವೇ ಹೇಳಿದಿರಿ, ಅದು ಓಕೆ. ಅದನ್ನು ಎನ್ಕ್ವೈರಿ ಕಮಿಷನ್ ಮುಂದೆ ಇದೆ. ಸೊ ಈಗ 944 ಎಕರೆನೂ ಇವಾಗ ಕಮಿಷನ್ ಮುಂದೆ ಎನ್ಕ್ವೈರಿ ಆಗ್ತಾ ಇದೆ. ಬಿಕಾಸ್ ಇದೆಲ್ಲ ಬರ್ತದೆ ಅಂತ ಲೋಕಾಯುಕ್ತನ ಕಂಪ್ಲೀಟ್ ಮಾಡಿ, ಲೋಕಾಯುಕ್ತನ ಕಾನ್ಸ್ಟಿಟ್ಯೂಟ್ ಮಾಡಿರ್ಲಿಲ್ಲ. ಈಗ ಲೋಕಾಯುಕ್ತ ಬಂದಿದೆಯಲ್ಲ, ಈಗ ಬೆಳೆಕಾಳು ಬರ್ತದೆ ಈಚೆಗೆ. ಅಲ್ಲ, ಈಗ ನೋಡ್ರಿ, ನಂದೇನ್ ಗೊತ್ತಾ, ಉಪ್ಪು ತಿಂದವ್ರು ನೀರು ಕುಡಿಬೇಕು. ಕರೆಕ್ಟ್, ಅದೇ ಹೇಳಿ. ಆದ್ರೆ ವಾಟ್ ಐ ವಾಂಟ್, ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ, ನೀವು ಮಾತನಾಡುವಾಗ ಯಡಿಯೂರಪ್ಪನವರು ಅವರು ಮಾಡಿದ್ರಲ್ಲ ಇವರು ಮಾಡಿದ್ರಲ್ಲ ಅಂತ ಡಿಫೆಂಡ್ ಬೇಡ. ಈ ಪ್ರಕಾರ ನಾನು ಬೇರೆಯವ್ರು ಬೇಡ, ಇವರೊಬ್ಬರೇ ಅಂತ ಯಾಕೆ ಹೇಳ್ತೀರಾ? ಡಿನೋಟಿಫಿಕೇಶನ್ ಒಂದು ಸಬ್ಜೆಕ್ಟ್, ಅದರಲ್ಲಿ ಎಲ್ಲಾ ಮುಖ್ಯಮಂತ್ರಿಗಳು ಅವ್ರವ್ರು 100,000 ಎಕರೆ ಮಾಡಿದ್ದಾರೆ. ಸರ್, ನೀವು ಅದು ಹಳೇದ್ ಮಾಡಿದ ತನಿಖೆ ಆಗ್ಲಿ ಅಂತೇಳಿ ಐ ಹ್ಯಾವ್ ನೋ ಇಶ್ಯೂ, ಆ ಬಗ್ಗೆ ತನಿಖೆ ಆಗ್ಲಿ ಒತ್ತಾಯ ಮಾಡಿ ನೋ ಇಶ್ಯೂ, ಬಟ್ ಡೋಂಟ್ ಜೈಲ್ಟ್ ಇಟ್. ಅಲ್ಲ, ಒಂದೇ ಮಾತು ಹೇಳಿದ್ರಲ್ಲ, ಕಾನೂನು ಪ್ರಕಾರ ಮಾಡಿ, ಕಾನೂನು ಹೇಳಿದ್ರೆ ಹೊರತು ಏನ್ ಕಾನೂನು ಪ್ರಕಾರ ಆಗಬೇಕು ಅದನ್ನ ಹೈಕೋರ್ಟ್ ನಲ್ಲಿ ಯಾಕೆ ಕ್ವಾಶ್ ಆಯ್ತು ಅಂತ ಕೇಳಿದೆ. ಹೈಕೋರ್ಟ್ ನಲ್ಲಿ ಕ್ವಾಶ್ ಆಗಬೇಕಾದ್ರೆ ಕಾರಣ ದಟ್ ಇಸ್ ಪ್ರೊಸೀಜರ್ ಇಸ್ ನಾಟ್ ಕಂಪ್ಲೀಟೆಡ್. That is the observation is not an indictment according to the CAG report. So PSC is the observation ಆಗೋಗಿದೆ ಬಿಡಿ. PSC has to scrutiny. ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾರೆ ಹೇಳಿ, ಸಾಲಿಸಿಟರ್ ಬಂದು ಆರ್ಗ್ಯೂ ಮಾಡಿದ್ದಾರೆ, ಇದು CAG ರಿಪೋರ್ಟ್ ಮೇಲೆ ನೀವು ಆಕ್ಷನ್ ತಗೊಳಕ್ ಬರಲ್ಲ ಅಂತ. ಅದ್ರ ಮೇಲೆ ಕ್ವಾಶ್ ಆಗಿದೆ. ಅಲ್ಲೂ ನಡೀಲಿ, ಅಲ್ಲೂ ಆಗಿದೆ, ಇಲ್ಲೂ ಆಗಿದೆ, ನಡೀಲಿ, ನೋಡೋಣ ಏನಾಗುತ್ತೆ. ಪ್ರಿಯ ವೀಕ್ಷಕರೇ, ಏನೇ ಇರಲಿ, ಇದರ ಒಟ್ಟಾರೆ ರಾಜಕೀಯ ಪರಿಣಾಮ ಏನಾಗಬಹುದು
ಆ ಪ್ರಶ್ನೆ ಕೂಡ ಇದೆ. ನಾವು ಇನ್ನೂ ಹಲವು ಸುದ್ದಿಗಳು ಈ ಘಟನಾವಳಿಗಳ ರಾಜಕೀಯ ಪರಿಣಾಮ ಏನಾಗ್ಬೋದು ಅಂತ ಕುತೂಹಲ ಇದೆ. ಒಂದು ಕಡೆ ಏನು ಈಗ ಕಪ್ಪಗಳ BJP ಕಪ್ಪ, ಕಾಂಗ್ರೆಸ್ ಕಪ್ಪ, ಹೈಕಮಾಂಡ್ ಕಪ್ಪ ಈ ಇಶ್ಯೂ, ಇನ್ನೊಂದು ಕಡೆ ಯಡಿಯೂರಪ್ಪ. ಇದ್ರದ್ದು ವಾಟ್ ವಿಲ್ ಇಸ್ ದ ಪೊಲಿಟಿಕಲ್ ಇಂಪ್ಲಿಕೇಶನ್? ಇದು ಮತದಾರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ಮೊದಲು ನಿಮ್ಮನ್ನ BJ ಪುಟ್ಟಸ್ವಾಮಿ ಅವರೇ, ಬಿಜೆಪಿ ಎಸ್ ರಾಜಕೀಯ ಪರಿಣಾಮ, ಇದೆಲ್ಲ ರಾಜಕೀಯ ಪರಿಣಾಮ ಏನಾಗುತ್ತೆ? ಹೌದು, ಇದು ರಾಜಕೀಯ ಪರಿಣಾಮ. ಡಿನೋಟಿಫಿಕೇಶನ್ಸ್ ಆಗ್ತಕ್ಕಂಥದ್ದು ಎಲ್ಲ ಕಾಲದಲ್ಲೂ ಆಗಿದೆ. ಅಲ್ಲ, ಭ್ರಷ್ಟಾಚಾರ is an issue. Whether it is going to be a political issue, whether it is going to be change the minds of the people, voter or not. 100% ಜನಗಳಲ್ಲಿ ಪರಿಣಾಮ ಬೇರೆ ಅಂದ್ರೆ ಭ್ರಷ್ಟಾಚಾರದ ವಿಚಾರಗಳಲ್ಲಿ ಏನ್ ನೇರವಾಗಿ ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನ ಇಂಡೈರೆಕ್ಟ್ಲಿ ಭ್ರಷ್ಟಾಚಾರ ಎಲ್ಲಾನು ಬರ್ತದೆ, ಅದ್ರಲ್ಲಿ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಲ್ಯಾಂಡ್ ಡಿನೋಟಿಫಿಕೇಶನ್ ಅಲ್ಲ, ಲ್ಯಾಂಡ್ ಡಿನೋಟಿಫಿಕೇಶನ್ ಎಷ್ಟು ಮಟ್ಟಿಗಿದೆ ಅಂತಕ್ಕಂಥದ್ದು ಬರ್ತದಲ್ಲಿ ಎಲ್ಲರ ಮೇಲೂ ಬಂದಿದೆಯಲ್ಲ. ಆದ್ರೆ ನೇರವಾದಂತ ಭ್ರಷ್ಟಾಚಾರ, ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿರ್ತಕ್ಕಂಥದ್ದು, ಟ್ರಾನ್ಸಾಕ್ಷನ್ ಮಾಡಿರ್ತಕ್ಕಂಥದ್ದು ಹೆಚ್ಚಿನ ಎಫೆಕ್ಟ್ ಆಗ್ತದೆ, ಇಲ್ಲ ಪೊಲಿಟಿಕಲ್ ಇಂಪ್ಯಾಕ್ಟ್ ಇದ್ದೇ ಇರ್ತದೆ. ಭ್ರಷ್ಟಾಚಾರ ಅನ್ನೋದು ಪದ ಇದೆಯಲ್ಲ, ಭವಿಷ್ಯ ಇತ್ತೀಚೆಗೆ ಕೇಳಿ ಕೇಳಿ ಜನರಿಗೆ ಬೇಜಾರಾಗ್ಬಿಟ್ಟಿದೆ. ಅಲ್ಲಲ್ಲ, ಕಾಸು ಹೊಡೆದಿಲ್ಲ ಅಂದ್ರೆ ಕಾಲದಿಂದ ರಾಜಕಾರಣದಲ್ಲಿದ್ದಾರೆ ನೋಡ್ರಿ, ಏನ್ ಪ್ರಯೋಜನ ಇಲ್ಲ ಈ ಮನುಷ್ಯ ಅನ್ನೋ ಮಟ್ಟಕ್ಕೂ ಬಂದ್ಬಿಟ್ಟಿದ್ದಾರೆ. ನಾನು ಹೇಳುದು, ಕೋರ್ಟ್ ಏನಾದ್ರೂ ತೀರ್ಮಾನಗಳನ್ನು ಕೊಟ್ಟು ಆದೇಶ ಹೊರಗೆ ಬಂದು ಶಿಕ್ಷಾ ಪರಿಷನ್ಗೆ ಏನೋ ಹೋಗ್ಬಿಟ್ಟಾಗ ಜನ ಸ್ವಲ್ಪ ತಲೆ ಕೆಡಿಸ್ಕೊಳ್ತಾರೆ ಹೊರತು, ಇಲ್ಲಾಂದ್ರೆ ಸುಮ್ಮನೆ ಅಪವಾದಗಳು ಸುಮ್ಮನೆ ಏನೋ ಮಾಡ್ತಿದ್ರೆ ಇದಕ್ಕೆಲ್ಲ ಬಹುಶಃ ಅವರೆಲ್ಲ ಬೆಲೆ ಕೊಡ್ತಾರಂತ ನಾನಂತೂ ಅಂದ್ಕೊಂಡಿಲ್ಲ. ಈ ಭ್ರಷ್ಟಾಚಾರ ಅನ್ನೋದು ಎಲೆಕ್ಷನ್ ಇಶ್ಯೂ ಅಥವಾ ಪೊಲಿಟಿಕಲ್ ಇಶ್ಯೂ ಆಗ ಸಾಧ್ಯವೇ ಇಲ್ಲ ನಮ್ಮ ದೇಶದಲ್ಲಿ ಈಗಂತೂ, ಈಗ ಸದ್ಯಕ್ಕಂತೂ. ಯಾಕೆಂದ್ರೆ ನಾವು ಅದಕ್ಕೆ ಒಂದಲ್ಲ 10 ಅಲ್ಲ 100 ಉದಾಹರಣೆಗಳನ್ನು ಕೊಡಬಹುದು. ನಾವು ಭ್ರಷ್ಟಾಚಾರದ ಚಕ್ರವರ್ತಿಗಳು ಅನ್ಸ್ಕೊಂಡಾರಲ್ಲ, ಪದೇ ಪದೇ ಮುಖ್ಯಮಂತ್ರಿಗಳ ಆಯ್ಕೆ ಆದಂಥ ಇದನ್ನು ನಾವು ನೋಡ್ತಾ ಇದ್ದೇವೆ, ಈಗಲೂ ನೋಡ್ತಾ ಇದ್ದೇವೆ. ಸೊ ಒಂದು ಜನಕ್ಕೆ ಒಂದಿಷ್ಟು ದಿವಸ ಒಂದು ಮನರಂಜನೆಯ ಸರ್ಕಾಗ್ಬೋದು ಅಷ್ಟೇ ಹೊರತುವ ರಾಜಕೀಯ ಇಶ್ಯೂ ಆಗಿ ಒಂದು ರಾಜಕೀಯ ಪಲ್ಲಟಕ್ಕೆ ಕಾರಣ ಆಗ್ತದೆ ಹೇಳಿ ನನಗಂತೂ ಅನ್ಸುತ್ತೆ. ಎಸ್ ಶಂಕರ್, ಒಂದು ಈ ಭ್ರಷ್ಟಾಚಾರವನ್ನು ಬಹಳ ಪ್ರಮುಖ ಇಶ್ಯೂ ಆಗಿ ಬಳಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ BJP ಎವ್ರಿಬಡಿ ಸ್ಟ್ರೈಕ್. BJP ಇಸ್ ಟ್ರೈಂಗ್ ವೆರಿ ಬೆಸ್ಟ್. ನೀವು ಕಪ್ಪದ ವಿಚಾರ ಬಂದಾಗ ಕಾಂಗ್ರೆಸ್ ಇನ್ಯಾವುದೋ ಒಂದು ಬಿಡುಗಡೆ ಮಾಡಿತು, ಈಗ ಯಡಿಯೂರಪ್ಪನ ಮೇಲಿರೋ ಪ್ರಕರಣಗಳು, ಅಂದರೆ ಭ್ರಷ್ಟಾಚಾರ ಅನ್ನೋದು ಈಗ ಮುಖ್ಯ ಇದಕ್ಕೆ ಬರ್ತಾ ಇದೆ. ಡು ಯು ಥಿಂಕ್ ಇಟ್ ವಿಲ್ ಹ್ಯಾವ್ ಎನ್ ಎಫೆಕ್ಟ್? ಐ ಡೋಂಟ್ ಥಿಂಕ್. ಭ್ರಷ್ಟಾಚಾರದ ಬಗ್ಗೆ ಜನರಲ್ಲಿ ಒಂದು ಸಿನಿಕತೆ ಬಂದ್ಬಿಟ್ಟಿದೆ ಈಗ. ಆಮೇಲೆ ಭ್ರಷ್ಟಾಚಾರ ಮುಂಚೆ ಏನು ಕಳಂಕ, ಒಂದು ಸ್ಟಿಗ್ಮಾ ಅಂತ ಏನು ಮೊದಲಿತ್ತಲ್ಲ, ಯಾರೋ ಒಬ್ಬ ಅವ್ನು ಲಂಚ ತೊಗೊತಾನೆ ಅಂತಂದ್ರೆ ಅಯ್ಯೋ ಲಂಚ ಹೊಡಿತಾನಂತವನು ಅಂತ ಕೆಟ್ಟದಾಗಿ ಮಾತಾಡೋರು. ಈಗ ಲಂಚ ತೊಗೊಳ್ಳದೇ ಇದ್ರೆ ಆ ಭಾವನೆ ಇದೆ. ಅವ್ನು ಏನು ತೊಗೊಳ್ಳೋದು, ಏನು ಉಪಯೋಗ, ಅವ್ನು ಏನು ಕೊಡಲ್ಲ, ಕೊಡೋನು ಅಲ್ಲ ತಗೊಳ್ಳೋನು ಅಲ್ಲ. ಇವನಿಗೆ ಸಂಬಳ, ಬರೀ ಸಂಬಳದಲ್ಲಿ ಯಾರು ಜೀವನ ಮಾಡಕ್ಕಾಗ? ಮಾತಾಡಲ್ವಾ ಈ ಶಂಕರ್ ಶೇಷ ನೋಡಿ ಪತ್ರಕರ್ತ ಕಾರಣ ಓಡಾಡ್ತಾರೆ. ಜನ ಏನ್ ಹೇಳ್ತಾರೆ ಅಂದ್ರೆ ಈಗಿನ ನಾನು ಸರಿ ಎಲೆಕ್ಷನ್ ನಿಂತೆ ಏನನ್ನೋರು ಗೊತ್ತಾ, ನೀ ಕೊಡೋನು ಅಲ್ಲ ತಗೊಳ್ಳೋನು, ಹೋಗಪ್ಪ ಮುಂದಕ್ಕೆ ಆ ಬತ್ತಾನೆ ಭೂಪ. ಮಾರಲ್ ಅಟ್ಮಾಸ್ಫಿಯರ್ ಹೇಗಿದೆ ಅಂತಂದ್ರೆ ಕರಪ್ಷನ್ is no more an issue unless it is some sensational news. ಈಗೇನು ಅವರು ಅವ್ರ ಮೇಲೆ ಇವ್ರು ಚರ್ಚೆ ಹಾಕೋದು, ಇವ್ರು ಅವ್ರ ಮೇಲೆ ಕೆಸರು ಹರಿಸೋದು, ಏನ್ ಮಾಡ್ತಾರೆ ಅವರಿಗೆ ಓಟು, ಅದು ಓಟ್ ಆಗಿ ಯಾವ ದೃಷ್ಟಿಲೂ ಕನ್ವರ್ಟ್ ಆಗಲ್ಲ. ಏನೇನ್ ಡಿಸೈಡ್ ಈಗ ನಡೀತಾ ಇರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಆವು ಏಣಿ ಆಟಗಳು ನಡೀತಾ ಇರೋದು. ಇದು ನಾ ಮುಂದ ಇದು ನಡೀತಾ ಇರೋದು. ಜನರಿಗೆ ಇದ್ರ ಯಾವುದೂ ಎಫೆಕ್ಟು ಇಲ್ಲ. ಜನ ಏನ್ ರಾಜಕಾರಣಿಗಳು ಅಂದರೆ, ನಾನು ಜನರಲ್ ಆಗಿ ಹೇಳ್ಬಿಡ್ತೇನೆ, ನಮಗೆ ಈಗ 3 ಕಾಸಿನ ಬೆಲೆ ಯಾರು ಕೊಡ್ತಿಲ್ಲ. ಅಧಿಕಾರದಲ್ಲಿರೋರ ಹತ್ರ ಸ್ವಲ್ಪ ಬೆಲೆ ಕೊಡ್ಬೋದು, ಯಾಕೆಂದ್ರೆ ಏನೋ ಕೆಲಸ ಕಾರ್ಯ ಆಗ್ಬಹುದು ಅನ್ನೋ ಕಾರಣಕ್ಕೆ ಮಂತ್ರಿಗಳು ಗೌರವದಿಂದ ಹೋಗ್ಬೋದು ಅಷ್ಟೇ. ಇಲ್ಲದೆ ಇದ್ರೆ ರಾಜಕಾರಣಿ ಅನ್ನೋರಿಗೆ ಇಡೀ ದೇಶದಲ್ಲಿ ಬೆಲೆ ಕಳ್ಕೊಂಡಿದ್ದೀವಿ ನಾವು. ಇದು ಸತ್ಯ, ನಾವು ಯಾರೇ ಆದ್ರೂ ಒಪ್ಕೊಳ್ಬೇಕು. ಆದ್ರೆ ಈಗ ಚುನಾವಣೆಗೆ ಹೋಗ್ತೀವಿ, ನೀವು ಚುನಾವಣೆಗೆ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ, ಇವನೇನು ಇವ್ರ ಅಪ್ಪನ ಮನೆಯಿಂದ ತಗೊಂಬತ್ತಾನೋ ಏನು ಅಲ್ಲಿ ಕಿತ್ಕೊಂಡು ಕಳಿಸ್ರಿ ಅನ್ನೋ ಮಟ್ಟಕ್ಕೆ ಬಂದಿದೆ. ಇದು ಆಗಿದೆ. ಆಮೇಲೆ ಜನ ಯಾವ ಮಟ್ಟಕ್ಕೆ ಇವತ್ತು ನಮ್ಮನ್ನು ಟ್ರೀಟ್ ಮಾಡ್ತಿದ್ದಾರೆ ಅಂತಂತಂದ್ರೆ, ಸ್ವಲ್ಪ ಬಡವ ಆಗಿದ್ದು ಅವ್ನು ಟಿಕೆಟ್ ತಗೊಬಂದು ಒಳ್ಳೆ ವ್ಯಕ್ತಿ ಅಂತಿದ್ರು ಕೂಡ ಟಿಕೆಟ್ ತಗೊಂಡು ಬಂದ್ರೆ ಏನೈತೆ ಇವನ ಹತ್ರ, ಅವ್ನು ಯಾರೋ ಅವನು ಎಷ್ಟು ಒಳ್ಳೆಯವನಂತ ಗೊತ್ತಾನ, ಯಾವ್ದು ಒಳ್ಳೆಯವನಂದ್ರೆ ಚೆನ್ನಾಗಿ ಕೊಡ್ತಾನೆ ಅಂತ. ಅವ್ನು ಎಲ್ಲಿಂದ ಬರ್ತವನು, ಏನ್ ತಂದವನೇ, ಎಲ್ಲಿ ಕದ್ದವನೇ,
ಪ್ರಶ್ನೆ ಇವತ್ತು ಇಲ್ಲ. ಎಸಿತಾನ್ ಬಿಡ್ರಿ ಕಟ್ಟು. ಎಸ್ ಪ್ರಿಯ ಏನಲ್ಲಿ ಭ್ರಷ್ಟಾಚಾರ ಒಂದು ಚುನಾವಣೆಯಲ್ಲಿ ಇಶ್ಯೂ ಆಗದೆ ಇದ್ರು ಕೂಡ ಚುನಾವಣೆ ಬರೋವರೆಗೆ ಯಾರು ಮಾತಾಡ್ಬೇಕಲ್ಲ, ಯಾರು ಹೇಳೋದಕ್ಕೆ ಬೇಕಲ್ಲ, ಒಂದು ಇದನ್ನು ಇದನ್ನು ಕ್ರಿಯೇಟ್ ಮಾಡಬೇಕು, ಅದು ನಡೀತಾ ಇರುತ್ತೆ. ಸೊ ಸಾಮಾನ್ಯ ಜನರಿಗೆ ಗೊತ್ತು, ಈ ಬಹುತೇಕ ಈ ಎಲ್ಲ ವಿಚಾರಗಳು ಏನು ಪ್ರಸ್ತಾಪ ಆಗ್ತಿವೆ ಇವತ್ತು ಸಾರ್ವಜನಿಕ ಬದುಕಿನಲ್ಲಿ, ಅದು ಗೊತ್ತಿಲ್ದಿರೋದು ಏನಿಲ್ಲ. ಸಾಮಾನ್ಯ ಜನರಿಗೆ ಎಲ್ಲದೂ ಗೊತ್ತಿರೋದೆ, ಇದು ಹೀಗೆ ಅಂತ ಅವರಿಗೂ ಗೊತ್ತು. ಆದರೂ ಸುಮ್ಮನೆ ಮಾತಾಡ್ತಾ ಅವ್ರ ಮೇಲೆ ಇವರು ಬಾರಿ ನೋಡ ನಡೆಸಿ. ಇನ್ನೇನು 1 ವರ್ಷ ಇದೆ ಎಲೆಕ್ಷನ್ ಅಲ್ವಾ, ಮುಂದಿನ ಸುದ್ದಿ ಅಂತ ನೋಡ. ಮನೆಯಲ್ಲಿ ನಾಯಿ ಸಾಕೋ ಬದಲು ಹಸುಗಳನ್ನು ಸಾಕಬೇಕಂತೆ. ಇಂತಹ ಸಲಹೆ ನೀಡಿದವರು ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಗೋಹತ್ಯೆ ನಿಷೇಧಿಸಿ ಉಪವಾಸ ಸತ್ಯಾಗ್ರಹ ನಡೆಸುವ ಶ್ರೀಗಳು ಈ ಹೇಳಿಕೆ ನೀಡಿದ್ದಾರೆ. ಪೇಜಾವರ ಶ್ರೀ ವಿಚಿತ್ರವಾದ ಸಲಹೆಯೊಂದನ್ನ ಕೊಟ್ಟಿದ್ದಾರೆ. ಉಡುಪಿ ಕೃಷ್ಣಮಠದ ರಥಬೀದಿಯಲ್ಲಿ ಗೋಹತ್ಯೆ ವಿರೋಧಿಸಿ ಉಪವಾಸ ಸತ್ಯಾಗ್ರಹ ನಡೆಸಿದ ಶ್ರೀಗಳು ನಾಯಿಗಳ ಬದಲಾಗಿ ಗೋವುಗಳನ್ನ ಸಾಕಿ ಅಂತ ಜನರಿಗೆ ಕರೆ ಕೊಟ್ಟಿದ್ದಾರೆ. ಮನೆಯಲ್ಲಿ ನಾಯಿಗಳನ್ನ ಸಂರಕ್ಷಣೆ ಮಾಡೋ ರೀತಿ ಗೋವುಗಳನ್ನ ಸಾಕಬೇಕು ಅಂತ ಪೇಜಾವರ ಶ್ರೀ ಹೇಳಿದ್ದಾರೆ. ಆ ರೀತಿಯ ಒತ್ತಡ ತಂದು ಈ ರಾಜ್ಯದಲ್ಲಿ ಜನರ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಆ ಸಂಕಲ್ಪವನ್ನು ಹೊರಬೇಕು, ಎಲ್ಲರೂ ಆ ಸಂಕಲ್ಪವನ್ನು ಸ್ವೀಕಾರ ಮಾಡಬೇಕಾಗಿದೆ. ಮುಂದಿನ ಚುನಾವಣೆಯ ನಂತರ ಯಾವ ಸರ್ಕಾರ ಇದು ಗೋಹತ್ಯೆ ನಿಷೇಧ ಕಾರ್ಯಗತಗೊಳಿಸುವಂತೆ ಮಾಡಬೇಕು. ಮೊದಲು ನಾಯಿಗಳು ಬೀದಿಯಲ್ಲಿ ಇರುವಾಗ ಗೋವುಗಳು ಮನೆಯಲ್ಲಿ ಇರ್ತಾ ಇದ್ವು. ಆದ್ರೆ ಈಗ ಗೋವುಗಳು ಬೀದಿ ಪಾಲಾಗಿ ನಾಯಿಗಳು ಶ್ರೀಮಂತರ ಮನೆಯಲ್ಲಿ ಇರ್ತಾವೆ ಅಂತ ಪೇಜಾವರ ಶ್ರೀ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಗೋಹತ್ಯೆ ನಿಷೇಧಕ್ಕೆ ಕೇಂದ್ರ ಸರ್ಕಾರ ಗೋಹತ್ಯಾ ನಿಷೇಧ ಕಾಯ್ದೆ ಜಾರಿಗೆ ತರಬೇಕು ಅಂತ ಪೇಜಾವರ ಶ್ರೀ ಒತ್ತಾಯಿಸಿದ್ದಾರೆ. ಸಂವಿಧಾನದಲ್ಲಿ ಗೋಹತ್ಯೆ ಕಾಯ್ದೆಯ ಬಗೆಗೆ ತಿದ್ದುಪಡಿ ತರಬೇಕು. ಕಾಯ್ದೆಯಲ್ಲಿ ಬದಲಾವಣೆಯಾಗದೆ ಪ್ರತಿಭಟನೆಯಿಂದ ಗೋಹತ್ಯೆ ನಿಷೇಧ ಸಾಧ್ಯ ಇಲ್ಲ ಅಂತ ಪೇಜಾವರ ಶ್ರೀ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಸಂತೋಷ್ ಜೊತೆ ಸಂದೇಶ್ ಶೆಟ್ಟಿ ಅಜ್ರಿ, ಸುದ್ದಿ ಟಿವಿ, ಉಡುಪಿ. ಎಸ್ ಪ್ರಿಯ ವೀಕ್ಷಕರೇ, ವಿಶ್ವೇಶತೀರ್ಥ ಶ್ರೀಪಾದಂಗಳು ಏನು ಹೇಳಿದ್ರು, ಒಂದು ಶ್ರೀಮಂತರ ಮನೆಗಳಲ್ಲಿ ನಾಯಿ ಅಂತ, ನಾಯಿಗಳನ್ನು ಶ್ರೀಮಂತರಲ್ಲ ಬಡವರು ಸಾಕ್ತಾರೆ. ಸೊ ಅವ್ರು ಇನ್ನೊಂದು ಹೇಳಿದ್ದು ನಾಯಿಯ ಜೊತೆಗೆ ಒಂದು ಹಸು ಸಾಕಿ, ಇಲ್ದಿದ್ರೆ ನಾಯಿ ಬದಲಿಗೆ ಹಸು ಸಾಕಿ ಅಂತ. ಸೊ ನನಗಂತೂ ಹಸು ಸಾಕಬೇಕು ಅಂತ ಭಾಳ ಆಸೆ ಅಂತೂ ನನಗಿದೆ. ನಮ್ಮ ಮನೇಲಿ ಒಂದು ನಾಯಿ ಇದೆ ನಮ್ಮ ಮನೆಯಲ್ಲಿ. ಬಟ್ ಆ ನಾಯಿ ನನಗೆ ಸಮಸ್ಯೆ, ನಾಯಿಗೆ ನಾನು ಹಸುನ ರಿಪ್ಲೇಸ್ ಮಾಡೋದು ಹೇಗೆ ಅನ್ನೋದು ನನಗೆ ಸಣ್ಣ ಸಮಸ್ಯೆ ಇದೆ. ಯಾಕೆಂದರೆ ನಮ್ಮ ಮನೆಯಲ್ಲಿರುವ ಪಗ್ ನಾಯಿ ಏನಿದೆ ಅದು ವಾಕಿಂಗಿಗೆ ಕರ್ಕೊಂಡು ಹೋಗ್ತೀವಿ ನಾವು. ಸಾಧಾರಣವಾಗಿ ಗೃಹಿಣಿಯರು ಏನು ಮಾಡ್ತಾರೆ ಅಂದರೆ ಗಂಡನ ಜೊತೆ ವಾಕಿಂಗ್ ಹೋಗ್ತಾರೆ, ಗಂಡ ಇಲ್ಲ ಅಂದರೆ ನಾಯಿ ತಗೊಂಡು ಹೋಗ್ತಾರೆ. ಸೊ ಇವೆರಡು ಏನಂತ ವ್ಯತ್ಯಾಸ ಇಲ್ಲ. ನಾಯಿ ಪ್ರೀತಿಗೋಸ್ಕರ ಮದುವೆನೇ ಬಿಟ್ಬಿಟ್ಟು. ಸೊ ಆ ಕಾರಣಕ್ಕೆ ನಾವು ಹಸುವನ್ನು ವಾಕಿಂಗ್ ಕರ್ಕೊಂಡು ಹೋಗೋಕ್ಕಾಗಲ್ಲ. ದಟ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಸೆಕೆಂಡು, ಬಹುತೇಕ ಈ ಮನೆ ಒಳಗಿರುವ ಈ ನಾಯಿಗಳೇನಿವೆ ಅವು ಬೆಡ್ರೂಮಲ್ಲಿ ಕಾಟ್ ಮೇಲೆ ಮಲಗ್ತವೆ ಅಲ್ವಾ. ನಾನು ಹಸು ತಗೊಂಡೋಗಿ ಅಲ್ಲಿ ಮಲಗ್ಸೋಕ್ಕಾಗಲ್ಲ. ಕೆಲವು ಟೈಮ್ನಲ್ಲಿ ನಾಯಿಗಳು ಮನೆ ಕಾಯ್ತವೆ, ಹಸು ಮನೆ ಕಾಯುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೂ ನನಗೆ ಅನಿಸುತ್ತೆ ಹೌದು ಅವ್ರು ಹೇಳ್ದಂಗೆ ಸಾಕಬೇಕು ಅಂತ. ಆದರೆ ಬೆಂಗಳೂರಲ್ಲಿ ನಮ್ಮ ಮನೆ ಭಾಳ ಸಣ್ಣ ಮನೆ, 30-40 ಡೈಮೆನ್ಷನ್ದು. ಅಲ್ಲಿ ನಾಯಿ ಮತ್ತು ನಾವು ಮನೇಲಿರ್ಬೋದ 2-3 ಜನ ಹೋಗೋದಕ್ಕೆ ಮಾತ್ರ ಆಗುತ್ತೆ, ಹಸು ಹೋಗೋದಕ್ಕೆ ಆಗಲ್ಲ. ಅದ್ರ ಜೊತೆಗೆ ಅವ್ರು ಹೇಳಿದಾಗ ಶ್ರೀಮಂತರು ನಾಯಿ ಸಾಕ್ತಾರೆ ಅಂತ, ನಾವು ಶ್ರೀಮಂತರಲ್ಲ ಆದರೂ ನಾಯಿ ಸಾಕಿದ್ದೀವಿ. ಎಸ್ ಶಂಕರ್, ಯುವರ್ ರಿಯಾಕ್ಷನ್ ಫಸ್ಟ್. ಈ ನಾಯಿ ಸಾಕೋದು ಸ್ಟೇಟ್ಮೆಂಟು ನೀವು ಅದು ಮೋಸ್ಟ್ಲಿ ಇಂಟ್ರೆಸ್ಟಿಂಗ್ ಅಂತ ಅದು ರೆಫರ್ ಮಾಡಿದ್ರೆ, ಬಟ್ ಅವ್ರು ಹೇಳಿದ ಇನ್ನೊಂದು ಡೇಂಜರಸ್ ಸ್ಟೇಟ್ಮೆಂಟ್ ಇದೆ. ಸಂವಿಧಾನಕ್ಕೆ ತಿದ್ದುಪಡಿ, ಯಾಕಂದರೆ ಇದು ಸ್ಟೇಟ್ ಸಬ್ಜೆಕ್ಟ್. ಎಸ್, ಸಂವಿಧಾನಕ್ಕೆ ತಿದ್ದುಪಡಿ ತಂದು ಇಡೀ ದೇಶದ ತುಂಬ ಗೋಹತ್ಯೆ ನಿಷೇಧದ ಕಾನೂನನ್ನು ತನ್ನಿ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಇದನ್ನು ಹೇಳೋದು ಈ ತಂದ್ರೆ ಏನಾಗುತ್ತೆ ಅನ್ನೋದು ಕಣ್ಣು ಮುಂದೆ ಇರೋ ಉದಾಹರಣೆ ನಮಗೆ ದಾದ್ರಿ ಇನ್ಸಿಡೆಂಟ್. ಅವನ ಮನೆಯಲ್ಲಿ ಗೋಮಾಂಸ ತಿಂದರು ಅನ್ನೋ ವದಂತಿಯ ಮೇಲೆ ಊರಿನ 100 ಜನ ಹೋಗಿ ಒಬ್ಬ ಮುದುಕನ ಹೊಡೆದು ಸಾಯಿಸ್ತಾರೆ. ಅವನ ಮಗನಿಗೆ ಸಾಯಿ ಹತ್ರ ಹೊಡಿತಾರೆ, ಅವ್ರು ಊರು ಬಿಟ್ಟೇ ಹೋಗ್ತಾರೆ, ಮತ್ತು ಕೊನೆಗೆ ಅವನ ಮೇಲೆ ಕೇಸ್ ಹಾಕ್ತಾರೆ. ಎಸ್, ಇವ್ರ ಮನೇಲಿ ಗೋಮಾಂಸ ಇದೆ ಅಂತ ಫಸ್ಟ್ ರಿಪೋರ್ಟಲ್ಲಿ ಇಲ್ಲ ಅಂತ ಬರುತ್ತೆ, ಆಮೇಲೆ ಇದೆ ಅಂತ ರಿಪೋರ್ಟ್ ತರಿಸ್ತಾರೆ, ಅವನ ಮೇಲೆ ಸತ್ತೋನ ಮೇಲೆ ಕೇಸ್ ಹಾಕ್ತಾರೆ ಇವರು. ಇದು ನಮಗೆ ಬೇಕು ದೇಶ ತುಂಬ ಅಂತ ಶ್ರೀಪಾದಂಗಳವರು ಅಪ್ಪಣೆ ಕೊಟ್ಟಿದ್ದಾರೆ. ಏನು ಹೇಳಬೇಕು, ಯಾವ ಕೃಷ್ಣ ಅವ್ರಿಗೆ ಬುದ್ಧಿ ಕೊಡಬೇಕೋ ಗೊತ್ತಿಲ್ಲ. ಎಸ್, ಈಗ ಅವ್ರು ಹೇಳದ್ದೇನು ಅಂತ ಹೇಳಿದ್ರೆ, ಶ್ರೀಮಂತರು ನಾಯಿಗಳನ್ನು ಎಷ್ಟು ಜನ ಪ್ರೀತಿಸಿ ಸಾಕ್ತಾ ಇದ್ದಾರೋ
ಅಷ್ಟೇ ಇದಾಗಿ ಹಸುಗಳನ್ನು ಸಾಕಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈಗ ತಾವು ಹೇಳಿದ್ರಿ ಕಂಪ್ಯಾರಿಸನ್ ನಮ್ಗೆ ಇದಾಗಲ್ಲ ಅದಾಗಲ್ಲ ಅಂತ. ಹಸು ಹಾಲು ಕೊಡುತ್ತೆ, ನಾಯಿ ಹಾಲು ಕೊಡುತ್ತಾ? ಕೊಡಲ್ಲ. ಹಸು ಹಾಲು ಅಲ್ಲ, ಹಸು ಹಾಲು ಕೊಡ್ತದಲ್ಲ. ಆ ಹಸು ಹಾಲಿನಿಂದ ಮನುಷ್ಯನ ಆರೋಗ್ಯ ಬೇಕು, ಮನುಷ್ಯ ಬದುಕಕ್ಕೆ ಬೇಕಲ್ಲ. ಮನುಷ್ಯನ ಹಾಲು ಇದ್ರದ್ದು ನಾಯಿ ಹಾಲು ಕುಡಿತೀರಾ? ಹಸುನ ಹಾಲು ತಾನೇ ಬೇಕಾಗಿರೋದು, ಮಕ್ಕಳಿಗೂ ಬೇಕಲ್ಲ. ಹಾಗೆ ಹಸುಗಳಲ್ಲಿ ಒಂದು ಅಡ್ವಾಂಟೇಜ್ ಇದೆ, ನಾಯಿಗಳಲ್ಲಿ ಒಂದು ಅಡ್ವಾಂಟೇಜ್ ಇರ್ಬೋದು. ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ನಾಯಿಯನ್ನು ಎಷ್ಟು ಪ್ರೀತಿಯಾಗಿ ನೀವು ಬೆಡ್ರೂಮಲ್ಲೆಲ್ಲ ಬಿಟ್ಕೊಂಡು ಸಾಕ್ತಿರೋ ಅಷ್ಟೇ ಪ್ರೀತಿಯಿಂದ ಹಸುಗಳನ್ನು ಹಸು ಬೆಡ್ರೂಮಲ್ಲಿ ಬಿಡಕ್ಕಾಗಲ್ಲ. ಅಲ್ಲ, ಅದಕ್ಕೆ ಬೆಡ್ರೂಮ್ ಬಿಟ್ಕೊಳ್ಳಿ ಅಂತ ಹೇಳಿಲ್ಲ ಅವರು, ಬಿಟ್ಕೊಳ್ಳಿ ಅಂತ ಹೇಳಿಲ್ಲ. ಅದು ಅಡ್ವಾಂಟೇಜ್. ಆದ್ರೆ ಹಸುಗಳನ್ನ ಸಾಕೋದ್ರಿಂದ ಹಾಲು ಕೊಡುತ್ತೆ ಮತ್ತು ಜೀವನ ನಡೀತದೆ ಮತ್ತು ಒಂದು ಲೈಫ್ನ ಲೀಡ್ ಮಾಡ್ಬೋದು. ಹಸು ಹಾಲು ಕೊಡೋದ್ರಿಂದ ಒಂದು ಜೀವನ, ಒಂದು ಸಂಸಾರ ಮತ್ತೆ ಹಸು ಕೆಟ್ಟದ್ದ? ಅದು ಪ್ರತಿಯೊಂದಕ್ಕೂ ಹಸು ಬೇಕು, ಸಗಣಿ ಬೇಕು, ಗಂಜಲ ಬೇಕು, ಮತ್ತೆ ಅದನ್ನ ನೀವು ದೂಷಣೆ ಮಾಡ್ತಕ್ಕಂಥದ್ದು. ನಾನು ಹಸು ಸಾಕ್ಬೇಕು ಸರ್, ಹಸು ಅನುಕೂಲ ಇದೆ. ಅವ್ರು ಹೇಳುದು ಎಲ್ರಿಗೂ ಹೇಳಿಲ್ಲ. ಶ್ರೀಮಂತರು ನಾಯಿಯನ್ನು ಸಾಕ್ತಕ್ಕಂಥ ರೀತಿಯಲ್ಲಿ ಹಸುಗಳನ್ನು ಸಾಕಿ ಅಂತಕ್ಕಂಥದ್ದು. ಒಂದು ಕ್ಲಾರಿಫಿಕೇಶನ್ ಏನು ಅಂದರೆ, ಇಂಡಿಯಾ ಇಸ್ ಪ್ರಿಡಾಮಿನೆಂಟ್ಲಿ ಅಗ್ರಿಕಲ್ಚರಲ್ ಕಂಟ್ರಿ. ಹಸುಗೆ, ಎತ್ತಿಗೆ, ಎಲ್ಲ ಗೋವಿಗೂ ಅದರದ್ದೇ ಸ್ಥಾನಮಾನ ಇದೆ. ನಾವು ಅದನ್ನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ, ಅದರ ಉಪಯುಕ್ತತೆಯನ್ನು ಅಲ್ಲಗಳಿತಾ ಇಲ್ಲ. ಅದನ್ನು ನೀವು ರಾಜಕೀಯ ಪ್ರಶ್ನೆ ಮಾಡಿಕೊಂಡು ಮನುಷ್ಯನ ದೇಹಕ್ಕಿಂತ ಜೀವಕ್ಕಿಂತ ಒಂದು ಹಸು ಜೀವ ಮುಖ್ಯ ಅಂತ ಹೇಳಕ್ ಹೊರಟಿದಿರಲ್ಲ, ಆ ಪಾಲಿಟಿಕ್ಸ್ಗೆ ಎಲ್ಲಿ ಹೇಳಿದ್ವಿ ಮನುಷ್ಯಕಿನ ಜೀವ ಅಂತ? ಮನುಷ್ಯನಿಗೆ ಸಹಾಯ ಆಗ್ತಕ್ಕಂಥದ್ದೇ ಹಸು. ಮಾಂಸ ತಿಂತಕ್ಕಂಥವ್ರಿಗೆ ಸಪ್ರೇಟ್ ಆಗಿದೆ, ಓರಿಗಳಿವೆ. ಮತ್ತೆ ಇನ್ನೊಂದು ಒದ್ದಾಡ್ಬಿಡ್ತೀರಿ ಸರ್, ಡಿಸ್ಕಷನ್ಗೆ ಹೇಳಿ. ನಾಯಿಗಳಿಗಿದೆಯಲ್ಲ, ನಾಯಿಗಳಿಗೆ ನಮ್ಮನ್ನ ನಾರಾಯಣ ಅಂತಾರೆ. ನಾರಾಯಣ ದೇವರು ಬೇಡ ಅಂತ ಹೇಳಿಲ್ವಲ್ಲ. ನಾರಾಯಣನಷ್ಟೇ ಇವನು ಸರ್. ಪಂಚಪಾಂಡವರು ಏನು ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ, ರಾಜ್ಯಭಾರ ಮುಗಿಸಿದ ಮೇಲೆ ಅವರು ಸ್ವರ್ಗಾರೋಹಣ ಪರ್ವ ಬರುತ್ತೆ, ಸ್ವರ್ಗಕ್ಕೆ ಹೋಗ್ತಾರೆ. ಸೊ ಒಬ್ಬೊಬ್ಬರೇ ಗಡ 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 ಮಧ್ಯ ಸತ್ತೋಗ್ಬಿಡ್ತಾರೆ. ಏನು ಎಂಡಿಗೆ ಏನು ಧರ್ಮರಾಯ ಹೋಗ್ತಾನಲ್ಲ, ಅವನಿಗೆ ಹೋಗೋದು ಒಂದು ನಾಯಿ. ಅಂತ ಹೇಳಿದ್ರೆ ಅವರು ನಾಯಿಯಷ್ಟೇ ಪ್ರೀತಿ ಮಾಡಿ, ಕರಿ ಬೀದಿ ನಾಯಿ ಅಲ್ಲ, ನಾಯಿಯಷ್ಟೇ ಪ್ರೀತಿ ಮಾಡಿ ಅಂತ ಹಸುನ ಅಷ್ಟೇ ಹೇಳಿದ್ರು. ಆಗಲ್ಲ ಸರ್, ಸತ್ ಮೇಲೆ ನಾಯಿ ಜೊತೆ ಹಸು ಬರಲ್ಲ. ಬಟ್ರೆ ಶಂಕರ್ ಅವರು ಒಂದು ಅನುಮಾನ ವ್ಯಕ್ತಪಡಿಸಿದ್ರು, ನಾನು ಅಲ್ಲಿಂದ ಪ್ರಾರಂಭ ಮಾಡ್ತೇನೆ. ಏನಂತಂದ್ರೆ, ಈ ನೀವು ಕಾನ್ಸ್ಟಿಟ್ಯೂಷನ್ಗೆನೆ ಇದನ್ನು ತಂದು ಇಡೀ ದೇಶದಲ್ಲಿ ಗೋ ಹತ್ಯೆ ನಿಷೇಧ ಮಾಡಬೇಕು ಅನ್ನೋದಿದೆಯಲ್ಲ, ಇದು ಹಿಂದುಳಿದವರ, ದಲಿತರ, ಯಾರು ಈ ಪ್ರಾಣಿಗಳನ್ನು ಇದು ಮಾಂಸಾಹಾರಕ್ಕೂ ಇದು ಮಾಡ್ತಿದ್ರಲ್ಲ, ಇವರ ವಿರುದ್ಧವಾಗಿ ಸತತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಪಿತೂರಿ ಇದು. ಈ ಪಿತೂರಿಗೆ ಇವತ್ತು ಇವರು ಜೀವ ಕೊಡಲಿಕ್ಕೆ ಹೊರಟಿದ್ದಾರೆ. ಇದು ನಂಬರ್ 1. ನಾನು ಒಪ್ಪುತ್ತೇನೆ, ನೀವು ನಾಯಿಯನ್ನು ಎಷ್ಟು ಪ್ರೀತಿ ಮಾಡ್ತೀರೋ ಅಷ್ಟು ಗೋವನ್ನು ಪ್ರೀತಿ ಮಾಡಿ ಅಂತಂದರೆ ತಪ್ಪೇನಿಲ್ಲ. ಆ ರೀತಿ ಹೇಳಿದರೆ ನಾವು ಒಪ್ತೀವಿ. ಈಗ ನಾಯಿ ಕೆಲವು ಕಾರ್ಯಗಳನ್ನ ಮಾಡ್ತದೆ, ಅದು ಹಸು ಮಾಡೋದಿಲ್ಲ. ಹಸು ಮಾಡೋ ಕಾರ್ಯಗಳನ್ನು ನಾಯಿ ಮಾಡೋದಿಲ್ಲ. ಬಟ್ ಎರಡೂ ಬೇಕು. ಅವ್ರು ಇನ್ನೊಂದು ಮರೆತು ಬಿಟ್ಟಿದ್ದಾರೆ ಅಂತ ಕಾಣ್ತದೆ ಸ್ವಾಮೀಜಿಯವರು. ನಾವು ಪಟ್ಟಣ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರೂ ಕೂಡ ಹಳ್ಳಿಗಳಲ್ಲಿ ನಾಯಿಗಳನ್ನ ಸಾಕ್ತಾರಲ್ಲ, ಬೆಡ್ರೂಮ್ಗೂ ಬರ್ಸ್ಕೊಳ್ಳಲ್ಲ, ವರ್ಕ್ ಕಟ್ ಆಗ್ತಾರೆ. ಅವ್ರೇನು ಕಾರಲ್ಲಿ ಕರ್ಕೊಂಡು ಓಡಾಡೋದಿಲ್ಲ, ಬಿಟ್ಬಿಡ್ತಾರೆ. ಆಯ್ತಾ? ಇಲ್ಲಿ ಒಂದೊಂದು ಮನೆಯಲ್ಲೂ ನೀವು ಹಸು ಸಾಕೋದಾದ್ರೆ ಬೆಂಗಳೂರು ಕತೆ ಏನಾಗ್ತದೆ? ಎಲ್ಲಿ ಮೇವೆಲ್ಲಿ ಬೆಳಿತೀರಿ ನೀವು? ಅದನ್ನ ಎಲ್ಲಿ ತಂದು ಸಾಕಾಗ್ತೀರಿ? ಎಲ್ಲಿ ಕಟ್ತೀರಿ? ಎಲ್ಲಿ ಕಸ ತೆಗೆದಾಕ್ತೀರಿ? ಅವ್ರು ಕಂಪಲ್ಸರಿ ಅಂತ ಎಲ್ಲಿ ಹೇಳಿದ್ರು? ಈಗ ಪ್ರೀತಿಯಿಂದ ಪೇಜಾವರ ಶ್ರೀಗಳು ಅವರು ಮಾತಾಡಿದ್ದು ನನ್ನ ಮೇಲೆ ಪ್ರಭಾವ ಬೀರಿ ನನಗೆ ನಾಳೆ ಹಸು ಸಾಕ್ಬೇಕು ಅಂತ ಇಲ್ಲ ಸಾಕ್ರಿ, ಸಾಕ್ಬೇಕು, ನಂಗೆ ಜಾಗ ಬೇಕು, ನಂಗೆ ಪೇಜಾವರ ಶ್ರೀಗಳು ಏನ್ ಹೇಳಿದ್ದಾರೆ ಅದರ ಶಿರಸಾ ವಹಿಸಿ ಪಾಲಿಸ್ತಾರೆ. ಇಲ್ಲ, ನೀವು ಮಾಡ್ಲೇಬೇಕು. ನಿಮ್ಗೆ ಏನಾದ್ರೂ ಮನೇಲಿ ಕಟ್ಟಕ್ ಜಾಗ ಇಲ್ಲ ಅಂದ್ರೆ ಅದನ್ನ ನೋಡ್ಕೊಳ್ಳೋರು ಮನೇಲಿ ನೀವು ಇಲ್ಲಿ ಆಫೀಸ್ಗೆ ಬಂದ್ಬಿಡ್ತೀರಿ. ಮನೇಲಿ ಯಾರು ನೋಡ್ಕೊಳ್ಳೋರಿಲ್ಲ ಅಂದ್ರೆ ಬರುವಾಗ ಕರ್ಕೊಂಡು ಬಂದ್ಬಿಟ್ಟು ಇಲ್ಲೇ ಕಟ್ಟಾಕೊಳ್ಳಿ. ನೀವು ನಮಗೇನು ಚಿಂತೆ ಇಲ್ಲ, ನೀವು ಮಾಡಿ. ಅದನ್ನ ನಾನ್ ಹೇಳುದು, ಹಸುಗಳನ್ನ ಸಾಕೋದು. ಹಸುಗಳು ನೋಡಿ, ನಾಯಿಯನ್ನು ಸಾಕಿದ್ರೆ ನಿಮ್ಗೆ ಹಾಲು ಕೊಡಲ್ಲ, ನೀವೇ ಹೇಳ್ಬಿಟ್ರಲ್ವಾ? ಅಂದ್ಮೇಲೆ ಅದರಿಂದ ಏನು ಆದಾಯ ಇಲ್ಲ ನಿಮಗೆ, ಅದಕ್ಕೆ ನೀವೇ ಹಾಕ್ಬೇಕಷ್ಟೇ. ನಾಯಿ ಯಾಕೆ ಪ್ರೀತಿ ಮಾಡುತ್ತೆ ಗೊತ್ತಾ? ಇರೀ ನಾಯಿ ಸಾರ್, ಅದು ನೀವು ಏನೋ ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಂದ್ರೆ ಯಜಮಾನ ಸಿನಿಮಾಗಳು ಬಂದಿದೆ, ಸಿನಿಮಾಗಳು ಬಂದಿದೆ. ಒಂದೊಂದು ಗುಣ ಇದೆ. ನಾಯಿ ಪ್ರೇಮಿ ಸಾಕ್ಬೇಡಿ. ನಾಯಿನ ಒಂದು ಹೆಣ್ಣು
ನಾಯಿ ಸಾಕ್ತಿರ್ತಾಳೆ, ಆ ಗಂಡನ ಗಿಡಿಸೋದಿಲ್ಲ. ಅವಳು ನಾನ್ ಮಾತ್ರ ನಾಯಿನ ಬಿಡಲ್ಲ ಅಂದ್ರೆ ಅವ್ನು ಡಿವೋರ್ಸ್ ಮಾಡಿಬಿಡ್ತಾನೆ. ಇಂಥವೆಲ್ಲ ಇದೆ. ಆದ್ರೆ ಹಸು ಸಾಕಲ್ಲ ಅಂದ್ರೆ ಯಾರು ಡಿವೋರ್ಸ್ ಮಾಡಿಲ್ಲ ಈ ದೇಶದಲ್ಲಿ. ನಾಯಿ 10 ವರ್ಷ 12 ವರ್ಷ ಇತ್ತು, ಆಮೇಲೆ ಅದು ತೀರೋಯ್ತು. ಅದರ ನಂತರ ಮತ್ತೊಂದು ನಾಯಿ ಸಾಕಿಸ್ಕೊಂಡು ನನಗೆ ಅನಿಸಿಲ್ಲ. ಯಾಕೆ ಅನಿಸಿಲ್ಲ ಅಂದರೆ ಅದು ಬೆಳೆಸೋ ಅಂಥ ಒಂದು ಸಂಬಂಧ ಇದೆಯಲ್ಲ, ಅದರಿಂದ ಹೊರಗಡೆ ಬರೋದು ಭಾಳ ಕಷ್ಟ ಆಗ್ಬಿಡ್ತದೆ. ಇವತ್ತಿಗೂ ನಮ್ಮ ಮನೇಲಿ ಆ ನಾಯಿ ನೆನಪು ಬಂದಾಗ ನಮ್ಮ ಮನೇಲಿ ಎಲ್ಲರ ಕಣ್ಣು ಒದ್ದೆ ಆಗ್ತದೆ. ಅದಿರಲಿ. ಆದರೆ ಇಲ್ಲಿ ನಾನು ಪೇಜಾವರ ಸ್ವಾಮಿಗಳು ಅಂತ ಹೇಳೋದಿಲ್ಲ. ಇವರು ಈ ಥರದ ಎಲ್ಲರೂ ಒಂದು ರೀತಿಯಲ್ಲಿ ಈ ಗೋಹತ್ಯೆ ನಿಷೇಧ ಅನ್ನೋದೊಂದನ್ನು ಒಂದು ಘೋಷವಾಕ್ಯ ಇಟ್ಕೊಂಡು ಅವರು ಹೊರಟಿದ್ದಾರಲ್ಲ, ಅದರ ಹಿಂದೆ ಒಂದು ಬಹಳ ದೊಡ್ಡದಾದ ಒಂದು ಆಹಾರ ಸಂಸ್ಕೃತಿಯ ಮೇಲೆ ಹಲ್ಲೆ ನಡೆಸುವಂಥ ಒಂದು ಪ್ರಯತ್ನ ಇದೆ ಉದ್ದಕ್ಕೂ. ಇವತ್ತು ಜಗತ್ತಿನಲ್ಲಿ 90% ಜನ ಇವತ್ತು ಮಾಂಸಾಹಾರಿಗಳಿದ್ದಾರೆ. ಆಹಾರ ಅವನ ಆಯ್ಕೆ, ಇನ್ನೊಬ್ರು ಹೇರೋದಲ್ಲ. ನೀವು ತಿನ್ನಬೇಕು ಅಂದರೆ ಈಗ ನೀವು ಮಾಂಸಾಹಾರಿ ಅಲ್ಲ, ಬನ್ನಿ ಶಶಿಧರ್ ಭಟ್ ಇಷ್ಟು ಮಾತಾಡ್ತಿರಲ್ಲ, ಬನ್ನಿ ಚಿಕನ್ ತಿನ್ನೋಣ ಅಂತ ನೀವು ಬರ್ತೀರಾ? ಬರೋದಿಲ್ಲ. ಅದು ನಿಮ್ಮ ಇಷ್ಟ, ಅದು ನಿಮಗೆ ಬೇಕಾದ್ರೆ ತಿಂತೀರಿ, ಇಲ್ಲಾದರೆ ಇಲ್ಲ. ಹಾಗಾಗಿ ಈಗ ಜಗತ್ತಿನಲ್ಲಿ ಯಾರಿಗದು ಏನು ತಿನ್ನಬೇಕು ಅನಿಸುತ್ತೋ ಅದು. ಆಮೇಲೆ ಇವರು ಗೋವು ಅಂಥೇಳಿ ಹೇಳ್ತಾರಲ್ಲ, ಗೋವಿನ ಜೊತೆಲೇ ಹುಟ್ಟಿರೋ ಅಂಥ ಅದರ ಅಣ್ಣನೋ ತಮ್ಮನೋ ಇರ್ತದಲ್ಲ, ಅದ್ರ ಬಗ್ಗೆ ಯಾರು ತಕರಾರು ಮಾಡೋದಿಲ್ಲ. ಇದು ಗೋವು, ಹಾಂ ಅದೇ ಎತ್ತು, ಹಾಂ ಆ ಹೋರಿ ಇವೆಲ್ಲವೂ ಆಗಲ್ಲ, ಅದಕ್ಕೆ ಪವಿತ್ರ ಅಲ್ಲ. ಈಗ ಎಷ್ಟೋ ಕೋಟಿ ದೇವತೆ ಇರೋದು ಹಸುವಿನ ಮೈಯಲ್ಲಿ. ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು. ಈಗ ಭೈರಪ್ಪನವರು ಅವ್ರು ಬರೆದ ಪರ್ವ ಓದಿದರೆ ಗೊತ್ತಾಗುತ್ತೆ. ಅದರೊಳಗಡೆ ಆಶ್ರಮ ಇವರು ಪಾಂಡವರು ವನವಾಸದಲ್ಲಿದ್ದಾಗ ಅವ್ರು ಬರ್ತಾರೆ, ಯಾರೋ ಋಷಿಮುನಿಗಳು ಬರ್ತಾರೆ. ಅವರಿಗೆ ಏನು ಮಾಡಬೇಕು, ಅಡುಗೆ ಮಾಡಬೇಕು ಅಂತಂದಾಗ ಎಳೆ ಹಸುಗರುವನ್ನು ಕತ್ತರಿಸಿ ಅದರ ನಾಲಿಗೆಯನ್ನು ತುಪ್ಪದಲ್ಲಿ ಹುರಿದು ಬಡಿಸ್ತಾ ಇದ್ಲು ದ್ರೌಪದಿ ಅಂತ ಹೇಳಿ ಎಸ್.ಎಲ್. ಭೈರಪ್ಪನವ್ರು ಬರೀತಾರೆ. ನಾನು ಅದಕ್ಕಿಂತ ಹೆಚ್ಚಿನದನ್ನು ಇದಕ್ಕೆ ಆ್ಯಡ್ ಮಾಡೋದಕ್ಕೆ ಹೋಗೋದಿಲ್ಲ. ಪ್ರಿಯ ವೀಕ್ಷಕರೇ, ಇನ್ನೂ ಹಲವು ಸುದ್ದಿಗಳಿದ್ವು. ಆದರೆ ಏನು ಮೊದಲನೇದು ಯಡಿಯೂರಪ್ಪನವ್ರ ಪ್ರಕರಣ ಉದ್ದ ಆಯಿತು. ನಂತರ ಈ ಪೇಜಾವರ ಸ್ವಾಮಿಗಳು ಹೇಳಿದ ಮೇಲೆ ನನ್ನನ್ನು ಭಾಳ ಗಂಭೀರ ಸ್ವೀಕಾರ ಮಾಡಿ ಒಂದು ಹಸು ತಂದು ಕಟ್ಟೇ ಬಿಡ್ಬೇಕು ಅಂತ ಅನಿಸಿ ಎಲ್ಲಿ ಕಟ್ಟೋದು ಏನು ಮಾಡೋದು ಗೊತ್ತಾಗ್ದೇನೆ ತಲೆ ಕೆಡಿಸ್ಕೊಂಡು ನಮ್ಮವ್ರ ಜೊತೆ ಈ ಚರ್ಚೆ ಮಾಡಿದೆ. ಎನಿವೇ ಸ್ವಾಮಿಗಳು ಇಂಥ ಸಲಹೆಗಳನ್ನ ಕೊಡ್ತಿರ್ತಾರೆ. ಯಾಕಂದರೆ ಸ್ವಾಮಿಗಳು ರಾಜಕಾರಣಿಗಳಂತ ತಾನೆ, ಅವ್ರು ಇರೋದೇ ಉಪದೇಶ ಮಾಡೋದಕ್ಕೆ, ನಿಮ್ಮಂಥ ಸಾಮಾನ್ಯರು ಕೇಳ್ಕೊಳ್ಳೋದಕ್ಕೆ, ತಲೆ ಕೆಡಿಸ್ಕೊಳ್ಳೋದಕ್ಕೆ. ಎನಿವೇ ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಬರ್ತೀನಿ. ಸುದ್ದಿಗಳು, ಅತಿಥಿಗಳು, ಮಾತು, ಚರ್ಚೆ, ವ್ಯಂಗ್ಯ, ಜಗಳ ಎಲ್ಲ ಇರುತ್ತೆ ಅಂತ ಹೇಳ್ತಾ ನಿಮಗೆಲ್ಲ ಗುಡ್ ಬೈ ಆ್ಯಂಡ್ ಗುಡ್ ನೈಟ್.